ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಕೆಲವು ಸಂದೇಶಗಳನ್ನು ನಿನ್ನೆ ಅನುಸಂಧಾನ ಮಾಡ್ತಾ ಬಂದ್ವಿ. ಷಷ್ಠ ಸ್ಕಂಧದಲ್ಲಿ ಅಜಾಮಿಳನ ಉಪಾಖ್ಯಾನವನ್ನು ಕೇಳಿದ್ವಿ. ಭಗವಂತನ ನಾಮಸ್ಮರಣೆ ನಮ್ಮೆಲ್ಲರ ಪಾಪಗಳನ್ನು ಪರಿಹಾರ ಮಾಡ್ತದೆ. ಒಂದು ಬಾರಿ ಪರಮಾತ್ಮನ ನಾಮ ಹೇಳಿದ್ರೇ ಯಮಪಾಶದಿಂದ ದೂರನಾದ. ಯಮಕಿಂಕರರು ಹಾಕಿದ ಪಾಶವನ್ನು ಹಿಂತಕ್ಕೊಳ್ಳೋ ಹಾಗಾಯ್ತಂತೆ. ಯಾವಾಗಲೂ ಹರಿನಾಮ ಹೇಳ್ತಾನೆ ಇದ್ದರೆ ಪಾಪಗಳೆಲ್ಲ ಸುಳಿಯದಂತ ಆಗ್ತದೆ ಅಂತ ಕಥೆ. ಸಕೃನ್ವನಃ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರಿಹ ನತೇ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಹಿ ಚೀರ್ಣನಿಷ್ಕೃತಾಃ. ಸಕೃನ್ಮನಃ ಕೃಷ್ಣ ಪದಾರವಿಂದಯೋ. ಶ್ರೀಕೃಷ್ಣನ ಪಾದಕಮಲಗಳಲ್ಲಿ ಒಂದು ಬಾರಿ ಮನಸ್ಸನ್ನಿರಿಸಿ ಸ್ಮರಣೆ ಮಾಡಿದರೆ ಸಾಕು. ನತೇ ಯಮಂ ಪಾಶಭೃತಶ್ಚ ತದ್ಭಟಾನ್. ಯಮಭೃತ್ಯರು ಕೂಡ ಅವನನ್ನು ಮುಟ್ಲಾರರು, ಯಮಪಾಶಕ್ಕೆ ಆತ ಒಳಗಾಗಲಾರ ಅಂತ ಶುಕಮುನಿಗಳು ಹೇಳ್ತಾರೆ. ಹಾಗಾಗಿ ಹರಿನಾಮ ಸ್ಮರಣೆ ನಮ್ಮಿಂದ ಯಾವಾಗಲೂ ನಡಿಬೇಕಂತೆ. ನಾಲಿಗೆ ಒಟ್ಟಿಗೆ ಮಾತನಾಡಬೇಕು. ನಾಲಿಗೆಗೆ ಸ್ನೇಹಿ ಅಂತ ಕರೀತಾರೆ. ಯಾವಾಗಲೂ ಸ್ನೇಹ ಗುಣ ನಾಲಿಗೆಯ ಜೊತೆಗಿರ್ತದೆ. ನಾಲಿಗೆಗೆ ನಾವೇ ಇನ್ಸ್ಟ್ರಕ್ಷನ್ ಕೊಡಬೇಕು, ತಾನಾಗೆ ಹೇಳಲ್ಲ ಅಂಥದ್ದು. ನೀನು ನಿಜವಾಗಲೂ ಸ್ನೇಹಿ ಅಂತ ಕರೆಸ್ಕೊಳ್ಳೋದಾದರೆ ಹರಿನಾಮದ ಸ್ನೇಹ ಯಾವಾಗಲೂ ನಿನ್ನೊಟ್ಟಿಗೆ ಇರಲಿ ಅಂತ ಅನ್ಬೇಕಂತ. ಹೇ ಜಿಹ್ವೆ ಮಮ ನಿಸ್ನೇಹೇ. ಹೇ ಜಿಹ್ವೆ, ಎಲೆ ನಾಲಿಗೆಯೇ, ನೀನು ಸ್ನೇಹಿ ಆಗು, ನಿಸ್ನೇಹಿ ಆಗಬೇಡ ಅಂತ ಅನ್ಬೇಕು. ಯಾಕೆ? ಹರಿನಾಮದ ಸ್ನೇಹ ಇಲ್ಲ ಅಂತಾದರೆ ನಿನ್ನನ್ನು ನಿಸ್ನೇಹಿ ಅಂದೇ ಇನ್ನೇನಬೇಕು ಅಂತ ಕೇಳ್ತಾರೆ. ಹಾಗಾಗಿ ಭಗವಂತನ ಸ್ಮರಣೆ ನಾಮ ನಾಲಿಗೆಯಲ್ಲಿ ಯಾವಾಗಲೂ ಇರಬೇಕು. ಯಾವಾಗಲೂ ಹರಿನಾಮ ಹೇಳುವವನು ಯಾರನ್ನು ನೋಡಿದರೂ ಕೂಡ ಅವರೂ ಪವಿತ್ರರಾಗ್ತಾರೆ. ಹರಿನಾಮದ ಶಕ್ತಿ ಅಷ್ಟು ಅಪಾರ. ಒಂದು ಪುರಾಣದಲ್ಲಿ ಹೇಳುವ ಕಥೆ.
ಯಮಲೋಕದಲ್ಲಿ ಬಹಳ ಜನ ಪಾಪಿಷ್ಠರಾದರಂತೆ. ಪಾಪ ಮಾಡಿದವರ ಸಂಖ್ಯೆ ಹೆಚ್ಚಾಗಿ ಯಮಲೋಕ ತುಂಬಿ ತುಳುಕ್ತಾ ಇದೆ. ಅಂದರೆ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಅಂತ ಕರೀತಾರಲ್ಲ, ಹಾಗೆ ಪಾಪ ಮಾಡೋರ ಸಂಖ್ಯೆ ಬಹುಸಂಖ್ಯಾತರಾದರು. ಯಮಲೋಕದಲ್ಲೇ ಎಲ್ಲಿ ಕೂಡಿಸ್ಬೇಕು, ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ಮಲಗಿಸ್ಬೇಕು ಅವರಿಗೆ ಅಂತ ಯಮದೇವರಿಗೆ ಚಿಂತೆ ಆಗಿತ್ತಂತೆ. ತ್ರಿಲೋಕ ಸಂಚಾರಿಗಳಾದ ದೇವರ್ಷಿ ನಾರದರು ಯಮಲೋಕಕ್ಕೆ ಹೋಗಿ ಭೇಟಿ ಕೊಡೋಣ, ಯಮದೇವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಅದೇ ಸಮಯಕ್ಕೆ ಬಂದರು. ನಾರದರು ಯಾವಾಗಲೂ ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾರೆ, ನಾರಾಯಣ 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 ಅಂತ. ಯಮ ಬಹಳ ಚಿಂತೆ ಪಡ್ತಿದ್ದಾನೆ ಅಂತ ಯಮನನ್ನು ಮಾತಾಡಿಸ್ಲಿಕ್ಕೆ ಬಂದಿದ್ದಾರೆ. ಬಾಯಿ ತುಂಬ ನಾರಾಯಣ ನಾರಾಯಣ ಅಂತ ಅಂದ್ಕೊಂಡೇ ಬಂದಿದ್ದಾರೆ. ಯಮನಿಗೆ ಕೇಳಿದ್ರಂತೆ, ಯಾಕೋ ಯಮ, ಒಮ್ಮೆಯೂ ಇಂಥ ಚಿಂತೆ ನಿನ್ನ ಮುಖದಲ್ಲಿ ಕಂಡಿರಲಿಲ್ಲ ನನಗೆ, ಈಗ ಯಾಕೆ ಇಷ್ಟು ಚಿಂತೆ ಪಡ್ತಿದ್ದಿ ಅಂತ ಕೇಳಿದರು. ಏನು ಹೇಳಲಿ ನಾರದರೆ, ಭೂಲೋಕದಲ್ಲಿ ಪಾಪ ಮಾಡೋರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಹೊಸ ಹೊಸ ಥರದ ಪಾಪ ಮಾಡ್ತಾನೆ ಇದ್ದಾರೆ. ಅವರನ್ನೆಲ್ಲ ತರಬೇಕು, ಇಲ್ಲೆಲ್ಲ ನಾನು ಇಲ್ಲಿಡಬೇಕು, ಅಲ್ಲಿಡಬೇಕು, ಜಾಗಗಳೆಲ್ಲ ತುಂಬಿ ತುಳುಕ್ತಾ ಇದೆ, ಶಿಕ್ಷೆ ಕೊಡಬೇಕು ಮತ್ತೆ ಕಳಿಸ್ಬೇಕು, ಇದೇ ಚಿಂತೆ ನನಗೆ ಅಂತಂದರು. ಹಾಗಾದ್ರೆ ಅಷ್ಟು ಪಾಪಿಷ್ಟ್ರು ಬಂದಿದ್ದಾರ ನಿನ್ನ ಲೋಕಕ್ಕೆ, ತೋರಿಸ್ಬಾ ಅಂತ ಕರೆದ್ರು. ಸರಿ ತೋರಿಸ್ತೇನೆ ಬರ್ರಿ ಅಂತ ಆತ ನಾರದರನ್ನು ಯಮಲೋಕದ ಒಳಗೆ ಪ್ರವೇಶ ಮಾಡಿಸಿ ನರಕದಲ್ಲಿದ್ದಂಥವರನ್ನು ತೋರಿಸ್ಲಿಕ್ಕೆ ಅಂತ ಹೋಗ್ತಾನೆ. ಯಾರು ಇಲ್ಲೇ ಇಲ್ಲ. ಆಶ್ಚರ್ಯಪಟ್ಬಿಟ್ಟ ಯಮ. ಹೀಗೆ ಇಲ್ಲೇ ಇಟ್ಟಿದ್ದೆ ಎಲ್ಲರನ್ನ ಶಿಕ್ಷೆ ಕೊಡಬೇಕು ಅಂತ. ಏನೋ ನಾರದ್ರೆ ನೀವು ಬಂದು ಕೂಡಲೇ ಎಲ್ಲಿ ಗಾಯಬಾಗಿದ್ದಾರೋ ಏನೋ ಅಂತಂದ. ನನ್ನಿಂದ ಅಲ್ಲ, ನನ್ನ ಬಾಯಲ್ಲಿ ಬಂದಂಥ ನಾರಾಯಣನ ನಾಮ ಇಲ್ಲಿದ್ದವರನ್ನೆಲ್ಲ ಸ್ವರ್ಗಕ್ಕೆ ಕಳಿಸಿದೆ ನೋಡು ಅಂತ ತೋರಿಸಿದ್ರಂತೆ ನಾರದರು. ಈ ಕಥೆಯನ್ನು ಪುರಾಣದಲ್ಲಿ ಹೇಳಿದ್ದಾರೆ. ಹಾಗಾಗಿ ದಾಸರಂತಾರೆ, ನೀನೇ ಹಾಕೋ ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ. ನೀನೂ ಬೇಡ, ನಿನ್ನ ಹಂಗೂ ಬೇಡಪ್ಪ ಶ್ರೀಹರಿ, ನಿನ್ನ ನಾಮದ ಬಲ ಒಂದು ಸಾಕು. ನಾರಾಯಣನ ನಾಮ ನರಕಸ್ಥರನ್ನು ಸಲಹಿತು. ನರಕದಲ್ಲಿದ್ದವರನ್ನೂ ಸಲಹುವ ಶಕ್ತಿ ನಾರಾಯಣನ ನಾಮಕ್ಕಿದೆ. ಹಾಗಾಗಿ ನಿನ್ನ ಹಂಗು ಬೇಡ ನನಗೆ ಅಂತ ದಾಸರು ಪ್ರಾರ್ಥನೆ ಮಾಡಿದ್ದು ಇದೆ. ಈ ಚರಿತ್ರೆಗಳನ್ನು ಶ್ರವಣ ಮಾಡಿ ಆದರೂ ಸದಾ ಹರಿನಾಮರತರಾಗಲಿ ಅಂತ ಭಾಗವತ ಹೇಳ್ತದೆ. ಭಗವತ್ಪಾದರು ಕೃಷ್ಣಾಮೃತ ಮಹಾರಣವ ಅಂತ ಒಂದು ಗ್ರಂಥ ರಚನೆ ಮಾಡಿದ್ದಾರೆ. ಬಹಳ ಪ್ರಸಿದ್ಧವಾದ ಕೃತಿ. ಆ ಕೃತಿಯಲ್ಲಿ ಹೇಳುವಾಗ ಈ ಮಾತನ್ನು ಹೇಳ್ತಾರೆ, ನಾಮದ ಸ್ಮರಣೆಗೆ ಎಷ್ಟು ಮಹತ್ವ ಇದೆ. ಒಬ್ಬ ಕಳ್ಳ ಮನೆ ಕಳ್ಳತನ ಮಾಡಿಕೊಂಡು ಓಡಿ ಹೋಗ್ತಾ ಇದ್ದಾನೆ. ಯಾರ್ದೋ ಮನೆ ಕಳ್ಳತನ ಮಾಡಿಕೊಂಡು, ನಮಗೆ ಅವನ ಹೆಸರು ಗೊತ್ತಿಲ್ಲ. ಕಳ್ಳ ಅಂತ ಕೂಗೋದ್ರ ಬದಲು ಹರಿ ಅಂತ ಹರಿಶಬ್ದದಿಂದ ಆ ಕಳ್ಳನನ್ನು ಗುರುತಿಸಿದ ಕೂಗಿದರೂ ಕೂಡ ನಮ್ಮ ಪಾಪ ಕಳೆದು ಹೋಗಿರ್ತದಂತೆ. ಹರಿರ್ಯಾತಿ ಚೋರವ್ಯಾಜೇನ ಯೋವದೇತ್. ಕಳ್ಳ ಹೋಗ್ತಿರುವಾಗಲೂ ಹರಿಶಬ್ದ ಹೇಳಿದರೆ ನಮ್ಮ ಪಾಪ ಕಳ್ತನ ಆಗಿರ್ತದಂತೆ. ಕಳ್ತನ ಮಾಡ್ಕೊಂಡು ಹೋಗಿರ್ತಾನಂತ. ಅದು ಭಗವಂತನ ಹರಿನಾಮ, ಶ್ರೀಕೃಷ್ಣ ನಾಮ, ನಾರಾಯಣನ ನಾಮ, ಅಚ್ಯುತ, ಅನಂತ, ಗೋವಿಂದ ನಾಮ, ಈ ನಾಮಗಳಿಗೆಲ್ಲ ನಮ್ಮ ಪಾಪ ಕಳೆಯುವ ಶಕ್ತಿ ಇದೆ. ನಾಮ ಎಲ್ಲ ವಜ್ರಾಯುಧ ಇದ್ದ ಹಾಗೆ. ಪಾಪಗಳೆಲ್ಲ ಪರ್ವತದ ರಾಶಿ. ವಜ್ರಾಯುಧದ ಏಟಿಗೆ ಪರ್ವತಗಳು ಉಳಿದೀತೆ. ನಾಮ ಭಗವಂತನ ವಿಶೇಷವಾದ ನಾಮ. ಅದು ಸೂರ್ಯನ ಪ್ರಖರ ಕಿರಣಗಳಿದ್ದ ಹಾಗೆ. ಎಂಥ ಮಂಜುಗಡ್ಡೆ ಸೂರ್ಯನ ಕಿರಣ ಬರ್ತಿರಲಿಕ್ಕೆ ಕರಗದೇ ಇರ್ತದೆಯೇ? ಪಾಪಗಳೆಲ್ಲ ಮಂಜುಗಡ್ಡೆ ಇದ್ದ ಹಾಗೆ. ನಾಮ ಹತ್ತಿಯ ರಾಶಿಯಂತೆ. ಭಗವಂತನ ನಾಮ ಅದು ಬೆಂಕಿಯಂತೆ. ಪಾಪಗಳೆಲ್ಲ ಹತ್ತಿಯ ರಾಶಿಯಂತೆ. ಒಂದು ಸಣ್ಣ ಕಿಡಿ ಹತ್ತಿಯ ರಾಶಿಯ ಮೇಲೆ ಬಿದ್ದರೆ ಎಲ್ಲೂ ಸುಟ್ಟು ಭಸ್ಮ ಆಗ್ತದೆ. ಹಾಗೆ ಪಾಪಗಳೆಲ್ಲ ನಾಮದಿಂದ ಸುಟ್ಟು ಭಸ್ಮ ಆಗ್ತದೆ ಅಂತಾರೆ. ಹೀಗೆ ನಾಮಸ್ಮರಣೆಯ ಮಹತ್ವವನ್ನು ವರ್ಣನೆ ಮಾಡಿದ್ದಾರೆ. ಇದೆಲ್ಲ 6ನೇ ಸ್ಕಂಧದಲ್ಲಿ ಬಂದಂಥ ಉಪಾಖ್ಯಾನ. 6ನೇ ಸ್ಕಂಧದಲ್ಲಿ ಒಂದು ಪ್ರಶ್ನೋತ್ತರಗಳನ್ನು ಹೇಳ್ತಾರೆ.
ಶಬಲಾಶ್ವ ಹರಿಯಶ್ವ ಅಂತ ಸುಮಾರು ಜನ ಇದ್ರಂತೆ, ಒಂದೇ ಹೆಸರಿನವರವರು. ಶಬಲಾಶ್ವ ಅಂತ ಹೇಳೇ ಸಾವಿರಾರು ಜನ ಇದ್ರಂತೆ, ಹರಿಯಶ್ವ ಅಂತ ಸಾವಿರಾರು ಜನ ಇದ್ರಂತೆ. ಅವರೆಲ್ಲ ದಕ್ಷ ಪ್ರಜಾಪತಿಯ ಮಕ್ಕಳು. ಅವ್ರಿಗೆ ಹೇಳ್ದ, ಪ್ರಜಾಸಂತತಿ ವೃದ್ಧಿ ಮಾಡಬೇಕಿತ್ತು ದಕ್ಷ, ನಿಮ್ಮನ್ನೆಲ್ಲ ನಾನು ಹಡ್ದಿದ್ದೇನೆ, ನಿಮ್ಮಿಂದ ಮತ್ತೆ ಮುಂದೆ ಪ್ರಜಾಸಂತತಿ ವೃದ್ಧಿ ಆಗಬೇಕು, ನೀವು ಸೃಷ್ಟಿ ಮಾಡ್ರಿ ಅಂತಂದ. ಅವರಂದರು, ನಮಗ್ಯಾರು ಕನ್ಯೆ ಕೊಡೋರಪ್ಪ ಅಂತಂದರು. ಹರಿಯಶ್ವ ಸಂಜ್ಞಾನಯುತಾನ್, ಹರಿಯಶ್ವ ಅನ್ನೋ ಹೆಸರಿನ ಸಂಖ್ಯೆಯಲ್ಲಿ 10,000 ಜನ ಇದ್ರಂತೆ. ನಮಗ್ಯಾರು ಕನ್ಯೆ ಕೊಡೋರು ಸಂತತಿ ವೃದ್ಧಿ ಆಗಬೇಕಾದ್ರೆ? ಅದಕ್ಕೆ ದಕ್ಷ ಹೇಳ್ದ, ನೀವೆಲ್ಲ ನಿಮ್ಮ ಅಜ್ಜಂದ್ರನ್ನ ಕೇಳ್ಕೊಳ್ರಿ, ತಪಸ್ಸು ಮಾಡಿ ಕೇಳ್ಕೊಳ್ರಿ ಅಂತಂದ. ಸರಿ, ತಪಸ್ಸು ಮಾಡ್ತೇವೆ ಅಂತ ನಾರಾಯಣ ಸರೋವರಕ್ಕೆ ಬಂದರು. ತಪಸ್ಸಿಗೆ ಅಂತ ಕುಳಿತಿದ್ರು ಹರಿಯೇಶ್ವರು. ನಾರದರು ಬಂದರು. ನಾರದರು ಕೆಲವು ಪ್ರಶ್ನೆ ಕೇಳ್ತೇನೆ ನಿಮಗೆ, ಅವು ಆಧ್ಯಾತ್ಮಿಕ ಪ್ರಶ್ನೆ, ಉತ್ತರ ತಿಳಿಬೇಕು ನೀವು ಮೊದಲು, ಆಮೇಲೆ ಸೃಷ್ಟಿ ಮಾಡ್ಲಿಕ್ಕೆ ತೊಡಗ್ರಿ ಅಂತಂದರು. ಸರಿ, ನಾರದರು ಪ್ರಶ್ನೆ ಕೇಳ್ತಾರೆ ಅಂದರೆ ಏನೋ ಭಾರಿ ಇರಬೇಕು ಅಂತ. ಸಹಜ, ನಾರದರು ಯಾರನ್ನಾದರೂ ಮಾತನಾಡಿಸ್ತಾರೆ ಅಂದರೆ ಅವರು ಬದಲಾವಣೆ ಆಗಲಿ ಅಂತ ಮಾತನಾಡಿಸ್ತಿರ್ತಾರೆ ಮಹಾತ್ಮರು. ಪ್ರಶ್ನೆ ಕೇಳ್ರಿ ನಾರದರೇ ಅಂತಂದರು. ನಾರದ ಉವಾಚ, ಹರಿಯಶ್ವ ಶಬಲಾಶ್ವರಿಗೆ ನಾರದರು ಮಾಡಿದ ಪ್ರಶ್ನೆಗಳನ್ನು ಹೇಳ್ತದೆ ಭಾಗವತ. ಮೊದಲನೇ ಪ್ರಶ್ನೆ ಕೇಳ್ತಾರಂತೆ, ನೀವೆಲ್ಲ ಇಷ್ಟು ಬುದ್ಧಿವಂತರಿದ್ದೀರಿ, ಹಾಗಾದರೆ ಭೂಮಿಯ ನಾಶ ಎಂದು ಅಂತ ನೀವು ತಿಳಿದಿದ್ದೀರಾ ಅಂತ ಕೇಳಿದ್ರಂತೆ. ಭೂಮಿಯ ನಾಶ ಎಂದಾಗ್ತದೆ ಅಂತ ತಿಳಿದಿದ್ದೀರಾ? ಇದು ಮೊದಲನೇ ಪ್ರಶ್ನೆ ಕೇಳಿದರು. ಅದೃಷ್ಟ್ವಾಂತಂ ಭುವೋ ಯೋಯಂ ಬಾಲಿಶಾ ಬತ ಪಾಲಕಾಹ. ಎರಡನೇ ಪ್ರಶ್ನೆ, ತಥೈಕ ಪುರುಷಂ ರಾಷ್ಟ್ರಂ ಬಿಲಂಚಾ ದೃಷ್ಟ ನಿರ್ಗಮಂ. ಒಬ್ಬನೇ ಒಬ್ಬ ಪುರುಷ ಆಳ್ತಾ ಇರುವಂಥ ರಾಷ್ಟ್ರ ಇದೆ, ಅದು ಒಂದೇ ರಾಷ್ಟ್ರ, ರಾಷ್ಟ್ರವೂ ಒಂದೇ, ಆಳ್ತಾ ಇರುವ ಪುರುಷನೂ ಒಬ್ಬನೇ, ಬದಲಾವಣೆನೇ ಇಲ್ಲ. ಅಂಥ ರಾಷ್ಟ್ರ ಯಾವುದು, ಆ ಪುರುಷ ಯಾರು ಅಂತ ಎರಡನೇ ಪ್ರಶ್ನೆ ಕೇಳಿದ್ದಾರೆ. ಬಿಲಂಚಾ ದೃಷ್ಟ ನಿರ್ಗಮಂ. ಒಂದು ಬಿಲ ಇದೆ, ಬಿಲ ಅಂದರೆ ಗುಹೆ, ಒಳಗೆ ಹೋಗ್ಲಿಕ್ಕೆ ಮಾತ್ರ ಸಾಧ್ಯ. ಅದೃಷ್ಟ ನಿರ್ಗಮಂ, ಮತ್ತೆ ವಾಪಸ್ ಒಳಗೆ ಹೋದವರು ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಗುಹೆ ಇದೆ, ಅದು ಯಾವುದು ಅಂತ ತಿಳಿದಿದ್ದೀರಾ? ನಾಲ್ಕನೇ ಪ್ರಶ್ನೆ, ಬಹುರೂಪಾಂ ಸ್ತ್ರೀಯಂಚಾಪಿ. ಒಬ್ಬಳು ಸ್ತ್ರೀ, ಅವಳು ಬಹುರೂಪಗಳನ್ನು ಧರಿಸ್ತಾಳ. ಪುಮಾಂಸಂ ಪುಂಶ್ಚಲೀಪತಿಂ, ತನ್ನ ನಿಜ ಯಜಮಾನನನ್ನು ಬಿಟ್ಬಿಟ್ಟಿದ್ದಾಳೆ, ಯಜಮಾನನನ್ನು ಪರಿತ್ಯಜಿಸಿದಾಳೆ. ಕ್ಷಣ ಕ್ಷಣಕ್ಕೆ ರೂಪ ಬದಲಾಯಿಸ್ತಾನೆ ಇರ್ತಾಳೆ. ಅಂಥ ಒಬ್ಬಳು ಹೆಣ್ಣುಮಗಳಿದ್ದಾಳೆ, ಅವಳು ಯಾರು ಅಂತ ತಿಳಿದಿದ್ದೀರಾ? ಐದನೇ ಪ್ರಶ್ನೆ, ತಥೈಕ ಪುರುಷಂ ನದೀಮುಭಯತೋ ವಾಹ. ಒಂದು ನದಿ ಇದೆ, ಉಭಯತೋ ವಾಹ. ಉಭಯತೋ ಅಂದರೆ ಒಮ್ಮೆ ಪೂರ್ವಕ್ಕೆ ಹರಿತದೆ, ಒಮ್ಮೆ ಪಶ್ಚಿಮಕ್ಕೆ ಹರಿತದಂತೆ. ಅಂಥ ಒಂದು ನದಿ ಇದೆ, ನದಿ ಬಗ್ಗೆ ಪರಿಚಯ ಇದೆನಾ ನಿಮಗೆ? ಆ ನದಿ ಯಾವುದು ಅಂತ ಕೇಳಿದ್ದಾರೆ. ಆರನೇ ಪ್ರಶ್ನೆ, ಕ್ವಚಿತ್ ಪಂಚಾದ್ಭುತಂ ಗೃಹಂ. ಪಂಚ 5 25 ಗುಣಿಸ್ಬೇಕು, 5 ಗುಣಿಸಿ 5 ಅಂದರೆ 25. 25 ಇಟ್ಟಿಗೆಗಳಿಂದ ನಿರ್ಮಿಸಿದ ಮನೆ ಇದೆ, ಆ ಮನೆ ಯಾವುದು ಅಂತ ತಿಳಿದಿದ್ದೀರಾ ಅಂತ ಕೇಳಿದರು. ಏಳನೇ ಪ್ರಶ್ನೆ, ಕ್ವಚಿದ್ ಹಂಸಂ ಚಿತ್ರಕಥಂ. ಒಂದು ಹಂಸ ಪಕ್ಷಿ ಇದೆ, ಯಾವಾಗಲೂ ಚಿತ್ರ ವಿಚಿತ್ರ ಕಥೆ ಹೇಳ್ತಾ ಇರ್ತದಂತೆ, ಯಾವಾಗಲೂ ಕಥೆ ಹೇಳ್ತಾನೆ ಇದೆ ಅದು. ಆ ಹಂಸ ಪಕ್ಷಿ ಯಾವುದು, ಅದನ್ನು ತಿಳಿಸಿ ಅಂತಂತಾರೆ. ಮತ್ತೊಂದು ಪ್ರಶ್ನೆ, ಕ್ಷೌರಪವ್ಯಂ ಸ್ವಯಂ ಭ್ರಮಿಂ. ತಾನೇ ಯಾವಾಗಲೂ ಭ್ರಮಿಂ ತಿರುಗ್ತಾನೇ ಇದೆ, ತೀಕ್ಷ್ಣ ಅಂಚುಗಳಿವೆ. ಆ ಚಕ್ರ ತೀಕ್ಷ್ಣ ಅಂಚಿನಿಂದ ಸಹಿತವಾಗಿ ತಾನೇ ಯಾವಾಗಲೂ ತಿರುಗುವಂಥ ಒಂದು ಚಕ್ರ ಇದೆ, ಆ ಚಕ್ರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅವರವರ ತಂದೆ ಅವರಿಗೆ ಮಾಡಿರುವಂಥ ಆದೇಶ ಏನು? ಇಷ್ಟು ಪ್ರಶ್ನೆಗಳಿಗೆ ಮೊದಲು ಉತ್ತರ ಕಂಡುಕೊಳ್ರಿ,
ಆಮೇಲೆ ಸೃಷ್ಟಿನಾದರೂ ಮಾಡ್ರಿ, ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನಾದರೂ ಮಾಡ್ರಿ, ನಿಮ್ಮನ್ನು ಯಾರು ಕೇಳೋರು ಆಮೇಲೆ ಅಂತಂದ್ರು. ಇದೇನೂ ಗೊತ್ತಿಲ್ಲದೆ ಸೃಷ್ಟಿ ಮಾಡ್ತೀನಿ ಅಂತ ಹೋಗಬೇಡಿ. ಅನುರೂಪಮವಿಜ್ಞಾಯ ಅಹೋ ಸರ್ಗಂ ಕರಿಷ್ಯಥ. ಇದಕ್ಕೆ ಅನುಗುಣವಾದ ಉತ್ತರ ತಿಳ್ಕೊಂಡು ತಾನೇ ನೀವು ಸೃಷ್ಟಿ ಮಾಡಬೇಕು. ಹಾಗೇ ಹೊರಟುಬಿಟ್ಟಿದ್ರಲ್ಲ ಸೃಷ್ಟಿ ಮಾಡಲಿಕ್ಕೆ. ಹರಿಯೇಶ್ವರೆಲ್ಲ ಪ್ರಶ್ನೆ ಕೇಳ್ಕೊಂಡ್ರು ಸಾವಧಾನದಿಂದ. ಅವರಿಗೆ ಬುದ್ಧಿಶಕ್ತಿ ಚೆನ್ನಾಗಿತ್ತು. ಅವರಿಗೆ ಬುದ್ಧಿಶಕ್ತಿ ಚೆನ್ನಾಗಿದ್ದದ್ದಕ್ಕೆ ತಾವೇ ಉತ್ತರ ಕೊಟ್ರಂತ. ತನ್ನಿಶಮ್ಯಾಥ ಹರಿಯಶ್ವ ಔತ್ಪತ್ತಿಕಮನೀಷಯ. ಸ್ವಾಭಾವಿಕ ಬುದ್ಧಿಶಕ್ತಿ ಇದ್ದದ್ದಕ್ಕೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಂತ, ಯಾವುದಕ್ಕೂ ಬಿಡಲಿಲ್ಲ. ಈ ಪ್ರಶ್ನೆಗಳೆಲ್ಲ ಒಂದರ್ಥದಲ್ಲಿ ಒಗಟಿದ್ದಾಗಿದೆ. ವಾಚಃ ಕೂಟಂತು ದೇವರ್ಷೇಹೆ ಸ್ವಯಂ ವಿಮುಮೃಶುರ್ಧಿಯ. ವಾಚಃ ಕೂಟಂ ಅಂದರೆ ಇದು ಕೋಡ್ ವರ್ಡ್ಸ್ ಅಂತ ಕೇಳ್ತೇವಲ್ಲ, ಕೋಡ್ ವರ್ಡ್ಸ್ ಇದ್ದಾಗಿದ್ದಾವೆ. ಗುಪ್ತ ಭಾಷೆ, ಸುಲಭ ತಿಳಿಯಲ್ಲ ಮೇಲ್ನೋಟಕ್ಕೆ, ಆದರೆ ಇದು ಆಧ್ಯಾತ್ಮಿಕವಾದ ರಹಸ್ಯ ತಿಳಿಸುವ ಪ್ರಶ್ನೆಗಳು. ಭೂಮಿಯ ನಾಶ ಎಂದು ಅಂತ ಮೊದಲನೇ ಪ್ರಶ್ನೆ ಕೇಳಿದ್ರಲ್ಲ, ನಾರದರೆ ನಮಗೆ ಗೊತ್ತಿರೋ ಉತ್ತರ ಅದಕ್ಕೆ ಹೇಳ್ತೇವೆ ಅಂತಂದರು. ಭೂಹು ಕ್ಷೇತ್ರಂ ಜೀವಸಂಜ್ಞಂ ಯದನಾದಿನಿ ಬಂಧನಂ. ಭೂಹು ಕ್ಷೇತ್ರಂ. ಭೂ ಅಂತಂದರೆ ಭೂಮಿ ಅಂದರೆ ಕುಳಿತ ಭೂಮಿಗೆ ಭೂಮಿ ಅಂತ ಅಷ್ಟೇ ಅಲ್ಲ ಅರ್ಥ. ಕುಳಿತಂಥ ಜಾಗಕ್ಕೂ ನಮಗೆ ಆಶ್ರಯ ಕೊಟ್ಟಿದೆ ಅಂತ ಭೂಮಿ ಅಂತ ಕರಿತೇವೆ. ಇನ್ನೊಂದು ಅರ್ಥದಲ್ಲಿ ಭೂಮಿ ಅಂದರೆ ನಾವೆಲ್ಲ ಒಳಗಡೆ ಆಶ್ರಯ ಪಡೆದಿರುವ ಲಿಂಗದೇಹ ಅಂತ ಅರ್ಥ ಅಂತ. ಲಿಂಗದೇಹ ಅಂದರೆ ಈಗ ಮೇಲ್ಗಡೆ ಕಾಣ್ತಾ ಇರುವ ಈ ದೇಹ, ಇದು ಸ್ಥೂಲ ದೇಹ. ಈ ದೇಹದ ಒಳಗೊಂದು ದೇಹ ಇದೆ. ಜೀವನಿಗೆ ಇನ್ನರ್ ಮೋಸ್ಟ್ ಆವರಣ ಅಂತಂತಾರೆ, ಆಂತರಿಕ ಆವರಣ. ಜೀವ ಅದರೊಳಗೆ ಸೇರಿಕೊಂಡಿದ್ದಾನೆ. ಈ ಭತ್ತ ಅಂತ ಕೇಳ್ತೇವೆ, ಭತ್ತ. ಅಕ್ಕಿಯನ್ನು ಸುತ್ತುವರೆದಿರ್ತದೆ ಭತ್ತ. ಅಕ್ಕಿ ಸುಲಭವಾಗಿ ಬರಲ್ಲ. ಆ ಮೇಲ್ಗಡೆ ಸೇರಿಕೊಂಡ ಆ ಭತ್ತದ ಸಿಪ್ಪೆ ಎಲ್ಲ ಹೋದ ಮೇಲೆ ಒಳಗಡೆ ಅಕ್ಕಿ ಇರ್ತದೆ. ಜೀವ ಅಕ್ಕಿ ಇದ್ದಾಗಿದ್ದಾನೆ. ಅದರ ಹೊಟ್ಟಿನಂತೆ ಸಿಪ್ಪೆಯಂತೆ ಲಿಂಗದೇಹ ಸೇರಿಕೊಂಡಿದೆ. ಅದು ಬಹಳ ಗಟ್ಟಿಯಾಗಿ ಸೇರ್ಕೊಂಡ್ಬಿಟ್ಟಿದೆ ಅಂತೆ ನಮ್ಮ ಜೊತೆಗೆ. ಅದು ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಈ ಸಂಸಾರದ ದುಃಖಗಳಾಗ್ತಾ ಇದ್ದಾವೆ. ಮನುಷ್ಯನಿಗೆ ಲಿಂಗದೇಹ ಇರೋವರೆಗೂ ಸಂಸಾರ. ಲಿಂಗದೇಹದ ನಾಶ ಆದರೆ ಸಂಸಾರ ದೂರ ಆಗ್ತದಂತೆ. ಇದೇ ನಿಜವಾದ ಅಧ್ಯಾತ್ಮ. ಅದು ಅಷ್ಟು ಸುಲಭವಾಗಿ ನಾಶ ಆಗಲ್ಲ. ಮುಂದೆ ವಿರಜ ಅಂತ ಒಂದು ನದಿ, ಎಷ್ಟೋ ನದಿಗಳಿದ್ದಾವೆ. ಭೂಮಿಯಲ್ಲಿ ನೋಡುವ ನದಿಗಳು ಬಹಳ. ಅದಕ್ಕಿಂತ ಮಿಗಿಲಾದ ಒಂದು ನದಿ ಇದೆ ಅಂತೆ. ಶ್ವೇತದ್ವೀಪದಲ್ಲಿರುವ ವಾಸುದೇವನ ದೇಹದಿಂದ ಬಂದಂಥ ನದಿ ಅಂತ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ಭಗವಂತನ 3 ಮನೆಗಳು. ಅದರಲ್ಲಿ ಶ್ವೇತದ್ವೀಪದಲ್ಲಿರೋ ಭಗವಂತನ ರೂಪ ವಾಸುದೇವ. ಆ ವಾಸುದೇವನನ್ನು ಸೇವೆ ಮಾಡ್ತಾ ಇರೋಳು ಮಾಯಾ ಅಂತ ಮಹಾಲಕ್ಷ್ಮಿ. ಆ ವಾಸುದೇವನ ದೇಹದ ರೂಪದಲ್ಲಿ ತಾನೇ ಹರಿತಾಳಂತೆ, ದೇಹದ ಬೆವರಿನ ರೂಪದಿಂದ. ಅದಕ್ಕೆ ಸ್ವೇದಾಪಳೆನಿಸುವವಳು, ಲಿಂಗಾಂಗ ಕೆಡಿಸುವವಳು ಅಂತ ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಹೇಳ್ತಾರೆ. ಆ ನದಿಯೊಳಗೆ ರಜೋಗುಣ ತಮೋಗುಣಗಳ ಲೇಪ ಸ್ವಲ್ಪವೂ ಇಲ್ಲ. ಅದಕ್ಕೆ ಅದನ್ನು ವಿರಜ ಅಂತ ಕರೀತಾರೆ. ಸಾಧನೆಯೆಲ್ಲ ಮಾಡಿಕೊಂಡ ಜೀವಾತ್ಮ ಚತುರ್ಮುಖ ಬ್ರಹ್ಮದೇವರೊಟ್ಟಿಗೆ ಆ ನದಿಯೊಳಗೆ ಸ್ನಾನ ಮಾಡ್ತಾನಂತೆ. ಬಹಳ ಬಹಳ ಮುಂದೆ ನಡೆಯುವ ಪ್ರೊಸೆಸ್ ಅದು, ಈಗ ಪ್ರೊಸೆಸ್ ಅಲ್ಲ ಅದು. ಯಾವಾಗ ಆ ನದಿಯಲ್ಲಿ ಬ್ರಹ್ಮನೊಟ್ಟಿಗೆ ಸಾಧನೆ ಮಾಡಿಕೊಂಡು ಅವನು ಮುಣುಗುತ್ತಾನೋ ಅವನ ಲಿಂಗದೇಹ ಅದರೊಳಗಡೆ ಕಳಚಿ ಬೀಳ್ತದಂತೆ, ತಾನಾಗೆ ಹೊರಟು ಹೋಗ್ತದೆ ಜಾರಿ. ಎಷ್ಟು ದೂರ ಇದೆ ಇದು. ಸಾಧನ ಮಾಡಿಕೊಳ್ಬೇಕು ಚೆನ್ನಾಗಿ. ಶಾಸ್ತ್ರಗಳಲ್ಲಿ ಹೇಳಿದ ಸಾಧನೆ ಮಾಡಿ ಭಗವಂತನ ಬಿಂಬನ ಸಾಕ್ಷಾತ್ಕಾರ ಮಾಡಿಕೊಂಡು ಮುಂದೆ ಚತುರ್ಮುಖ ಬ್ರಹ್ಮದೇವರೊಟ್ಟಿಗೆ ಅವರ ಬಾಯಿಯಿಂದ ಉಪದೇಶವನ್ನು ಮೊದಲು ಪಡೆದು ನದಿ ತೀರದಲ್ಲಿ ಆಮೇಲೆ ವಿರಜಾ ನದಿ ಸ್ನಾನ ಮಾಡಿಸ್ತಾರಂತೆ. ಆಗ ಕೆಲವೊಮ್ಮೆ ನದಿ ನೀರು ಬಹಳ ಫೋರ್ಸ್ ಇತ್ತು ಅಂದರೆ
ಮೈ ಮೇಲೆ ಹೊದ್ದುಕೊಂಡಂಥ ವಸ್ತ್ರ ತಾನಾಗೆ ಹೊರಟು ಹೋಗಿಬಿಟ್ಟಿರುತ್ತೆ, ನಮಗೆ ಗೊತ್ತಿರಲ್ಲ. ಹಾಗೆ ಲಿಂಗದೇಹವು ಕೂಡ ಆ ವಿರಜಾ ನದಿ ಸ್ನಾನ ಮಾಡಿದಾಗ ತಾನಾಗೆ ಕಳಚಿ ಬೀಳ್ತದಂತೆ, ಹೊರಟು ಹೋಗ್ತದೆ, ಜಾರಿ ಹೋಗ್ತದೆ. ಆವಾಗ ನಮ್ಮ ದೇಹದೊಳಗೆ ಏನೂ ಇರಲ್ಲ, ನೈಜ ಸುಖದ ಅಭಿವ್ಯಕ್ತಿ ಆಗ್ತದೆ. ನೈಜ ಸುಖ, ಸ್ವರೂಪ ಸುಖದ ಅಭಿವ್ಯಕ್ತಿ ಆಗೋದು ಆವಾಗ. ಪ್ರಶ್ನೆ ಕೇಳಿದ್ದೇನು ನಾರದರನ್ನ? ಲಿಂಗದೇಹ ಅಂದರೆ ಭೂಮಿಯ ನಾಶ ಎಂದಾಗ್ತದೆ ಅಂತ ನಾರದರು ಪ್ರಶ್ನೆ ಕೇಳಿದ್ರು. ವಿರಜಾ ನದಿ ಸ್ನಾನದಿಂದ ಲಿಂಗದೇಹ ಭಂಗ ಆಗ್ತದೆ ಅಂತ ಉತ್ತರ ಕೊಟ್ರಂತೆ. ಎಷ್ಟು ಒಗಟಾದಂಥ ಪ್ರಶ್ನೆ, ಎಷ್ಟು ರಹಸ್ಯಕರವಾದ ಉತ್ತರ. ಎರಡನೇ ಪ್ರಶ್ನೆ, ತಥೈಕ ಪುರುಷಂ ರಾಷ್ಟ್ರಂ, ಒಬ್ಬ ಪುರುಷ ಆಳ್ತಾ ಇರುವ ರಾಷ್ಟ್ರ, ಆ ರಾಷ್ಟ್ರ ಯಾವುದು, ಆ ಪುರುಷ ಯಾರು ಅಂತ ಪ್ರಶ್ನಿಸಿದ್ದಾರೆ. ಏಕ ಏವೇಶ್ವರ ಸ್ತುರ್ಯೋ ಭಗವಾನ್ ಸ್ವಾಶ್ರಯ ಪರಃ, ಒಬ್ಬನೇ ಪುರುಷ ಯಾರು ಅಂದರೆ ಏಕಏವ ಈಶ್ವರ, ಎಲ್ಲರನ್ನ ನಿಯಮನ ಮಾಡುವ ಈಶ್ವರ ಒಬ್ಬನೇ. ಯೋ ದೇವಾನಾಂ ನಾಮಧ ಏಕ ಏವ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯಾನ್ ಯೋ ನಃ ಪಿತಾ ಚನಿತಾ ಯೋ ವಿಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾ. ನೋಡಿ, ವೇದ ಹೇಳುವ ಮಾತು. ನಮ್ಮೆಲ್ಲರಿಗೆ ಪಿತ, ನಮ್ಮೆಲ್ಲರನ್ನ ಭೂಮಿಗೆ ತಂದ ಪಿತ, ತಂದೆ ಪರಮಾತ್ಮ ಭಗವಂತ ನಾರಾಯಣ. ಅವನೊಬ್ಬನೇ ಮಾಡೋದು ಈ ಕಾರ್ಯಗಳನ್ನು. ಏಕಏವ ಈಶ್ವರ, ಅವನು ಬಿಟ್ಟು ಇನ್ಯಾರೂ ಈ ಕಾರ್ಯ ಮಾಡುವವರಲ್ಲ. ಉಳಿದವರೆಲ್ಲ ಅವನ ಸನ್ನಿಧಾನದಿಂದ ಮಾಡ್ತಾರಷ್ಟೆ. ಅವನೇ ಆಳ್ತಾ ಇರುವ ರಾಷ್ಟ್ರ ಅಂದರೆ ಈ ಬ್ರಹ್ಮಾಂಡ. ಈ ಬ್ರಹ್ಮಾಂಡದಲ್ಲಿ ಎಲೆಕ್ಷನ್ನಿಂದ ಆರಿಸೋದು ಅಂತಿಲ್ಲಂತೆ, ಪ್ರಜಾಪ್ರಭುತ್ವ ಅಲ್ಲ, ಡೆಮಾಕ್ರಸಿ ಅಲ್ಲ. ಅವನೇ ರಾಷ್ಟ್ರವನ್ನು ಆಳ್ತಾ ಇರುವ ಒಬ್ಬಂಟಿಗನಾದ ರಾಜ. ರಾಷ್ಟ್ರ ಈ ಬ್ರಹ್ಮಾಂಡ, ಈ ಜಗತ್ತು, ಪ್ರಪಂಚ ಅಂತ ಶಬ್ದದಿಂದ ಗುರುತಿಸ್ತಾರೆ. ವಿಶ್ವ, ಪ್ರಪಂಚ, ಜಗತ್ತು ಈ ಶಬ್ದಗಳೆಲ್ಲ ರಾಷ್ಟ್ರವನ್ನು ಹೇಳ್ತದೆ. ಇನ್ನೊಂದು ಪ್ರಶ್ನೆ ಕೇಳಿದ್ರು. ಒಂದು ಬಿಲ ಇದೆ, ಒಳಗೆ ಹೋಗ್ಲಿಕ್ಕೆ ಮಾತ್ರ ಬರ್ತದಂತೆ, ಹೊರ ಬರಲಿಕ್ಕಿಲ್ಲ. ಅಂಥ ಬಿಲ ಯಾವುದು ಅಂತ ಮೂರನೇ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ಇದು ಸಾಧಾರಣ ಬಿಲ ಅಲ್ಲ, ಇದು ಭಗವಂತನ ವೈಕುಂಠ ಮಂದಿರ ಅಂತ ಅರ್ಥ. ವೈಕುಂಠ ಎಲ್ಲ ಜೀವರನ್ನ ಸಂಸಾರದಿಂದ ದೂರ ಮಾಡಿ ಸಾಧನೆ ಮಾಡಿಕೊಂಡವರನ್ನು ಒಳಗೆ ಮಾತ್ರ ಕರ್ಕೊಂಡು ಹೋಗ್ತಾನೆ, ಮತ್ತೆ ಹೊರಗೆ ಬಿಡಲ್ಲಂತೆ ದೇವರು. ನೀ ಮತ್ತೆ ಹೊರಗೆ ಹೋಗಬೇಡ ಅಂತಾನೆ. ಅರ್ಜುನ ಕೇಳಿದ ಕೃಷ್ಣನನ್ನ, ಕೃಷ್ಣ ನಿನ್ನ ಮನೆ ವಿಳಾಸ ಕೊಡು, ಬರ್ಕೊಳ್ತೇನೆ ಅಂತಂದ. ನಿನ್ನ ಮನೆ ವಿಳಾಸ ಕೊಡು, ನಾನು ಬರ್ತೇನೆ ಅಂತ. ಅಥವಾ ನೀನಾದರೂ ಪೋಸ್ಟ್ ಗೀಸ್ಟ್ ಮಾಡ್ತೇನೆ ಅಂತ. ಅದಕ್ಕೆ ಭಗವಂತ ಅಂದ, ನನ್ನ ಮನೆ ವಿಳಾಸ ಬಹಳ ಸುಲಭ. ಬೇರೆ ಎಲ್ಲ ದೇವತೆಗಳ ಮನೆಗೆ ಹೋದರೆ ವಾಪಸ್ ಭೂಮಿಗೆ ಬಂದೇ ಬರ್ತಾನೆ. ಯಾರ ಮನೆಗೆ ಹೋದರೆ ಮತ್ತೆ ವಾಪಸ್ ಭೂಮಿಗೆ ಬರಲ್ವೋ ಅದೇ ನನ್ನ ಮನೆ ಅಂತಂದ. ಯದ್ ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಶ್ರೀಕೃಷ್ಣನ ಮಾತು. ಯದ್ ಗತ್ವಾ ನ ನಿವರ್ತಂತೆ ನ ಚ ಪುನರಾವರ್ತತೆ. ಬ್ರಹ್ಮಸೂತ್ರ ಹೇಳ್ತದೆ, ವೇದಾಂತ ಸೂತ್ರ. ಭಗವಂತನ ಮನೆಗೆ ಹೋಗೋದು ಮಾತ್ರ ಸಾಧ್ಯ, ಮತ್ತೆ ಕಳಿಸಲ್ಲಂತೆ ದೇವರು. ಮತ್ತೆ ಹೋಗಿ ಏನು ಮಾಡ್ತಿ, ಇಷ್ಟು ಜನ್ಮಗಳ ಕಾಲ ಸಂಸಾರದ ದುಃಖ ಅನುಭವಿಸಿದೆಯಲ್ಲ, ಸಾಕು ಅಂತ ಅಂದ್ಬಿಡ್ತಾನೆ. ಅವನ ಪುರಕ್ಕೆ ಪೋದ ಜನರು ಮತ್ತೆಗನ್ನ ಹಿಂತಿರುಗರು, ಅವನು ತಾನೇ ತನ್ನವಯವದಿ ತನಯರ ಪಡೆದ ಮಾಯಾವಿಗೆ ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ. ಕಮಲಗಂಧಿ ಕೋಮಲಾಂಗಿ ಸುಂದರಾಬ್ಜವದನೆ ನೀನು, ರಮಣಿ ಮತ್ಸ್ಯ ಕಠಿಣ ಕಾಯ ಸೂಕರಾಸ್ಯನು. ಅವನ ಪುರಕ್ಕೆ ಪೋದ ಜನರು ಮತ್ತೆಗನ್ನ ಹಿಂತಿರುಗರು. ಭಗವಂತನ ಮನೆಗೆ ಹೋದವರು ಮತ್ತೆ ಸಂಸಾರಕ್ಕೆ ಬರಲಾರರು. ಅಂಥ ಮನೆ ಅವನದು. ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಟ್ಟರು. ಪುಮಾನ್ನೈವೇತಿ ಯದ್ಗತ್ವ ಬಿಲಂ ಸ್ವರ್ಗಗತೋ ಯಥಾ. ಇದೇ ಬಿಲ, ಇದೇ ಗುಹೆ ಅಂತ ನೀವು ಹೇಳಿದ್ದು ನಾರದರೆ ಅದು ಭಗವಂತನ ಮಂದಿರ ಅಂತ ಉತ್ತರ ಕೊಟ್ರಂತೆ. ಇನ್ನೊಂದು ಪ್ರಶ್ನೆ,
ಬಹುರೂಪಾಂ ಸ್ತ್ರೀಯಂಚಾಪಿ ಪುಮಾಂಸಂ ಪುಂಶ್ಚಲೀಪತಿ. ಒಬ್ಬಳು ಸ್ತ್ರೀ, ಹೆಣ್ಣುಮಗಳು, ಕ್ಷಣ ಕ್ಷಣಕ್ಕೆ ರೂಪ ಬದಲಾಯಿಸ್ತಾ ಇದ್ದಾಳೆ. ತಮ್ಮ ಯಜಮಾನನನ್ನು ಪರಿತ್ಯಜಿಸಿದವಳು. ಯಾರವಳು? ಉತ್ತರ ಹೇಳ್ರಿ ಅಂತಂದಿದ್ರು. ಹರಿಯೇಶ್ವರಂತಾರೆ, ನಾನಾ ರೂಪಾತ್ಮನೋ ಬುದ್ಧಿ ಸ್ವೈರಿಣೀವ ಗುಣಾನ್ವಿತ. ಸಂಸ್ಕೃತದಲ್ಲಿ ಬುದ್ಧಿ ಶಬ್ದ ಸ್ತ್ರೀಲಿಂಗ. ನಾನಾ ರೂಪ ಆತ್ಮನೋ ಬುದ್ಧಿ, ನೀವು ಸ್ತ್ರೀ ಅಂತ ಕೇಳಿದ್ರಿ ಅಷ್ಟೇ. ಅದು ಯಾರೂ ಬೇರೆ ಅಲ್ಲ, ನಿಮ್ಮೆಲ್ಲರೊಳಗಿರುವ ಬುದ್ಧಿಯನ್ನು ಸ್ತ್ರೀ ಅಂತ. ಅವಳೇನು ಮಾಡ್ತಾಳೆ? ತನ್ನ ನಿಜ ಯಜಮಾನನನ್ನು ಬಿಟ್ಟಿದ್ದಾಳೆ. ಎಲ್ಲ ಕಡೆಯಲ್ಲಿ ಹೊರಾಡ್ತಾರೆ, ಹಾರಾಡ್ತಾಳೆ. ಧಿಯೋ ಯೋನಃ ಪ್ರಚೋದಯಾತ್. ಬುದ್ಧಿಯನ್ನು ಪ್ರೇರೇಪಣೆ ಮಾಡುವ ಯಜಮಾನ ಯಾರು? ನಾರಾಯಣ. ಅವನೊಬ್ಬನ ಬಿಡ್ತಾಳೆ. ಉಳಿದ ಎಲ್ಲ ಕಡೆಯಲ್ಲಿ ಸುತ್ತಿ ಸುತ್ತಿ ಬರ್ತಾಳೆ. ಕ್ಷಣ ಕ್ಷಣಕ್ಕೆ ರೂಪ ಬದಲಾಯಿಸ್ತಾಳೆ. ಹೇಗೆ ರೂಪ ಬದಲಾಯಿಸ್ತಾಳೆ ಅಂದರೆ, ಒಂದು ಕ್ಷಣಕ್ಕೆ ಇದು ಬೇಕು ಅಂತ ಕೇಳುತ್ತಾಳೆ, ಅದು ಸಿಕ್ಕ ಮೇಲೆ ಮತ್ತೊಂದನ್ನು ಕೇಳ್ತಾಳೆ, ಅದು ಸಿಕ್ಕ ಮೇಲೆ ಮಗದೊಂದನ್ನು ಕೇಳ್ತಾಳೆ. ಹೀಗೆ ಕ್ಷಣ ಕ್ಷಣಕ್ಕೆ ಆಸೆಗಳ ರೂಪದಿಂದ ಬದಲಾವಣೆ ಬುದ್ಧಿಯನ್ನು ಸ್ತ್ರೀ ಮಾಡ್ತಾಳೆ ಅಂತ ಉತ್ತರ ಕೊಟ್ರಂತೆ. ಇನ್ನೊಂದು ಪ್ರಶ್ನೆ, ನದೀಮುಭಯತೋವಾಹ. ನದಿ ಒಮ್ಮೆ ಪೂರ್ವಕ್ಕೆ ಹರಿತದೆ, ಒಮ್ಮೆ ಪಶ್ಚಿಮಕ್ಕೆ ಹರಿತದೆ, ಅಂಥ ನದಿ ಯಾವುದು ಅಂತ ಕೇಳಿದ್ದಾರೆ. ಲೋಕದಲ್ಲಿ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ನದಿ ಅದು. ಅದು ಭಗವಂತನ ಮಾಯ. ಸೃಷ್ಟ್ಯಪ್ಯೇಕರೀ ಮಾಯಾಂ ವೇಲಾಕೂಲಾಂತ ವೇಗಿತಾಂ. ಭಗವಂತನ ಮಾಯ ಒಮ್ಮೆ ಸೃಷ್ಟಿಯ ಕಡೆಗೆ ಮುಖ ಮಾಡ್ತದೆ. ಅದೇ ಭಗವಂತನ ಮಾಯಾಶಕ್ತಿನೇ ಸಂಹಾರದ ಕಡೆಗೂ ಮುಖ ಮಾಡ್ತದೆ. ಸೃಷ್ಟಿ ಪೂರ್ವ ಅಂತ ಇಟ್ಟುಕೊಂಡು, ಸಂಹಾರ ಪಶ್ಚಿಮ ಅಂತ ಇಟ್ಟುಕೊಂಡು, ಎರಡೂ ಕಡೆಯಲ್ಲಿ ಹರಿಯುವ ಆ ನದಿ ಅಂದರೆ ಭಗವಂತನ ಮಾಯಾ ನದಿ ಅಂತ ಉತ್ತರ ಕೊಟ್ರಂತೆ. ಅಥವಾ ನಮ್ಮ ಕರ್ಮದ ಪ್ರವಾಹ, ನಾವೇ ಮಾಡಿದ ಕರ್ಮದ ಪ್ರವಾಹವು ನದಿಯಂತೆ ಹರಿತಾ ಇದೆ. ಒಮ್ಮೆ ಸುಖದ ಕಡೆಗೆ ಹರಿತದೆ, ಒಮ್ಮೆ ದುಃಖದ ಕಡೆಗೂ ಹರಿತದೆ. ಸುಖ ದುಃಖಗಳು ಯಾವುದು? ನಾವು ಮಾಡದೇ ಇರೋ ಕರ್ಮದ ಫಲಗಳಲ್ಲ. ನಾವೇನೆಲ್ಲ ಮಾಡಿದೇವೋ ಆ ಕರ್ಮದ ಫಲಕ್ಕನುಗುಣವಾಗಿ ಸುಖ ದುಃಖಗಳು ಅನುಭವ ಆಗ್ತಾ ಇದೆ. ಹಾಗಾಗಿ ಪುಣ್ಯ ಪಾಪಗಳ ಕರ್ಮದ ಪ್ರವಾಹ ಅನ್ನೋ ನದಿನೇ ಉಭಯತೋವಾಹ ನದಿ ಅಂತ ವಿವರಣೆ ಕೊಟ್ಬಿಟ್ರು. ಪಂಚಾದ್ಭುತಂ ಗೃಹಂ. 25 ಇಟ್ಟಿಗೆಗಳಿಂದ ಕಟ್ಟಿದ ಮನೆ ಯಾವುದು ಅಂತ ಕೇಳಿದ್ರಂತೆ. ಯಾವತ್ತಾದರೂ 25 ಇಟ್ಟಿಗೆಯಿಂದ ಮನೆ ಕಟ್ಟಲಿಕ್ಕೆ ಆಗ್ತದ? ಆದರೆ ಅಂಥ ಮನೆ ಇದೆ. ಒಂದೇ ಇಲ್ಲ, ತುಂಬ ಮನೆಗಳು ಕಟ್ಟಿದಾರಂತೆ. 25 ಇಟ್ಟಿಗೆ ನಿರ್ಮಾಣ ಮಾಡಿದ್ದಾರೆ. 25 ಇಟ್ಟಿಗೆ, 24 ಅಲ್ಲ, 26 ಅಲ್ಲ. ಪ್ರತಿ ಮನೆಗಳನ್ನು ಕಟ್ಟಲಿಕ್ಕೆ 25 ತಗೊಳ್ತಾರಂತೆ. ಎಷ್ಟು ಅದ್ಭುತ ಅಲ್ಲ ಈ ಮನೆ. ಅದಕ್ಕೆ ಅದನ್ನು ಅದ್ಭುತಂ ಅಂತ ಕರೆದ್ರು. ಪಂಚಾದ್ಭುತಂ ಗೃಹಂ ಅಂತಾರೆ. ಅದು ಯಾವುದು? 25 ತತ್ವಾನಾಂ ಪುರುಷೋದ್ಭುತ ದರ್ಶನ. ಹರಿಯೇಶ್ವರ ಕೊಟ್ಟ ಉತ್ತರ. 25 ಅನ್ನೋ ಸಂಖ್ಯೆ ತತ್ವಗಳದ್ದು. ಎಷ್ಟು ಹುಡುಕಿದರೂ ನಮಗೆ ಸಿಗುವ ತತ್ವಗಳು ಎಷ್ಟು ಅಂತಂದರೆ 25 ಅಂತ. ಅವುಗಳಿಂದ ನಿರ್ಮಿಸಿದ ಮನೆ ಯಾವುದು ಅದ್ಭುತವಾದದ್ದು ಅಂದರೆ ಪುರುಷ ದೇಹ, ಸ್ತ್ರೀ ದೇಹ. ಎಲ್ಲ ಮನುಷ್ಯರ ದೇಹ 25 ಇಟ್ಟಿಗೆಯಿಂದ ನಿರ್ಮಾಣ ಆಗ್ತದೆ. ಅಂದರೆ 25 ತತ್ವಗಳಿಂದ ನಿರ್ಮಾಣ ಆಗ್ತದಂತೆ. ಅದು ಜಾಸ್ತಿನೂ ಉಪಯೋಗಿಸೋದಿಲ್ಲ, ಕಡಿಮೆನೂ ಉಪಯೋಗಿಸೋದಿಲ್ಲ. ಯಾವುದು 25 ತತ್ವ? ಇಲ್ಲಿ ಹೇಳಲಿಲ್ಲ, ಬೇರೆ ಕಡೆಯಲ್ಲಿ ಹೇಳ್ತಾರೆ. ಇದೇ ಭಾಗವತದಲ್ಲಿ ಮತ್ತೊಂದು ಕಡೆಯಲ್ಲಿ ಬಂದಿದೆ. 25 ತತ್ವಗಳು ಯಾವುದು ಅಂತ ನೆನಪಿಟ್ಟುಕೊಳ್ಬೇಕು. 11 ಇಂದ್ರಿಯಗಳು 11 ತತ್ವಗಳಂತೆ. 11 ಇಂದ್ರಿಯಗಳು ಯಾವುದು? 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮನಸ್ಸು ಅಂತನ್ನೋದು ಮತ್ತೊಂದು 11ನೇ ಇಂದ್ರಿಯ. ಜ್ಞಾನೇಂದ್ರಿಯ ಅಂದರೆ ದೇಹದೊಳಗಿರುವಂತಹ ನಮಗೆ ತಿಳುವಳಿಕೆ ಕೊಡುವಂತಹ ಇಂದ್ರಿಯಗಳೆಲ್ಲ ಜ್ಞಾನೇಂದ್ರಿಯ. ಕಣ್ಣು ರೂಪದ ತಿಳುವಳಿಕೆ ಕೊಡ್ತದೆ, ಕಿವಿ ಶಬ್ದದ ತಿಳುವಳಿಕೆ ಕೊಡ್ತದೆ, ಮೂಗು ಗಂಧದ ತಿಳುವಳಿಕೆ ಕೊಡ್ತದೆ, ನಾಲಿಗೆ ರಸದ ತಿಳುವಳಿಕೆ ಕೊಡ್ತದೆ, ತ್ವಗೀಂದ್ರಿಯ ಅಂತಿದೆ, ಅದು ಸ್ಪರ್ಶದ ತಿಳುವಳಿಕೆ ಕೊಡ್ತದೆ. ಅದು 5 ತತ್ವಗಳು ಅಂತ ತಿಳಿಬೇಕಂತೆ. ಹಾಗೆ 5 ಕರ್ಮಗಳು ಮಾಡುವ ಇಂದ್ರಿಯ. ಮಾತಾಡುವ ಇಂದ್ರಿಯ. ನಮ್ಮ ಕೈಗಳಿಂದ ಕೆಲಸ ಮಾಡ್ತೇವೆ, ಹಾಗಾಗಿ ಪಾಣ್ಯೇಂದ್ರಿಯ.
ಕಾಲಿನಿಂದ ಕೆಲಸ ಮಾಡ್ತೀವಿ, ಓಡಾಡ್ತೀವಿ. ಪಾದ ಅನ್ನೋದು ಒಂದು ಇಂದ್ರಿಯ. ಮಲ ಹಾಗೂ ಮೂತ್ರ ವಿಸರ್ಜನೆ ಮಾಡುವಂಥ ಇನ್ನೆರಡು ಇಂದ್ರಿಯ. 3 2 ಎಷ್ಟಾಯಿತು? 5. ಹಾಗಾಗಿ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು ಅಂತನ್ನೋ ಪ್ರತ್ಯೇಕ ಇಂದ್ರಿಯ ಸೇರಿಸಿದರೆ ಒಟ್ಟು ಎಷ್ಟು ತತ್ವಗಳಾಯಿತು? 11 ತತ್ವಗಳು ಈ ದೇಹ ನಿರ್ಮಾಣಕ್ಕೆ ಬೇಕಾಯಿತು. 11 ಇಟ್ಟಿಗೆಗಳು ಅಂತ ಅರ್ಥ. ಇದಕ್ಕಿಂತಲೂ ಮತ್ತೆ ಸುಲಭವಾದ ಇವುಗಳನ್ನೂ ಸೃಷ್ಟಿ ಮಾಡುವಂಥ ಇಂದ್ರಿಯಗಳಿದ್ದಾವೆ, ತತ್ವಗಳಿದ್ದಾವೆ. ಅವು ಯಾವುದು? ಅವುಗಳನ್ನು ಅನುಸಂಧಾನ ಮಾಡಬೇಕು. 5 ಭೂತಗಳು. 5 ಭೂತಗಳಿಂದ ತಾನೇ ಇವು ನಿರ್ಮಾಣ ಆಯಿತು. ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ. ಈ 5 ಭೂತಗಳಿಗೆ 5 ತತ್ವಗಳು ಅಂತ ಕರೀತಾರೆ. 11 ಜೊತೆಗೆ 5 ಕೂಡಿಸಿದರೆ 16 ತತ್ವಗಳಾಯಿತು. ಈ 5 ಭೂತಗಳು ತಮ್ಮ ಒಡಲಿನೊಳಗೆ ಇಟ್ಟುಕೊಂಡು 5 ವಿಷಯಗಳನ್ನು ಸೃಷ್ಟಿಯಲ್ಲಿ ಬರ್ತಾರೆ. ಈ 5 ವಿಷಯಗಳು ಯಾವುದು? ಆಕಾಶದೊಳಗಿರುವಂಥ ವಿಷಯ ಅಂದರೆ ಶಬ್ದ, ಹಾಗಾಗಿ ಅದೊಂದು ತತ್ವ ಅಂತ. ವಾಯುವಿನಲ್ಲಿರುವಂತಹ ವಿಶೇಷ ತನ್ಮಾತ್ರ ಅಂತಂದರೆ ಅದು ಸ್ಪರ್ಶ, ಅದೊಂದು ತತ್ವ ಅಂತ. ಅಗ್ನಿಯಲ್ಲಿರುವ ತತ್ವ ಅಂದರೆ ರೂಪ, ಅದೊಂದು ತತ್ವ. ಅಗ್ನಿಯಿಂದ ಹುಟ್ಟಿದ್ದು ನೀರು, ನೀರಿನಲ್ಲಿರುವ ತತ್ವ ಅಂದರೆ ರಸ, ಅದು ಒಂದು ತತ್ವ. ಭೂಮಿಯಲ್ಲಿರುವಂಥದ್ದು ಗಂಧ, ಅದೊಂದು ತತ್ವ ಅಂತ. ಹೀಗೆ ಒಂದೊಂದು ಭೂತಗಳಲ್ಲೇ ಇದ್ದು ಹುಟ್ಟಿದಂತಹ ವಿಷಯಗಳನ್ನು 5 ತತ್ವ ಅಂತ ಪರಿಗಣಿಸಿದ್ದಾರೆ. 16 ಜೊತೆಗೆ 5 ಕೂಡಿಸಿದರೆ 21 ತತ್ವಗಳಾಯ್ತಂತೆ. ಈ 21 ತತ್ವಗಳು ದೇಹದೊಳಗೆ ಹಾಸುಹೊಕ್ಕಾಗಿ ಸೇರಿಕೊಂಡಿದ್ದಾವೆ. ಇವುಗಳನ್ನು ಹುಟ್ಟಿಸಿದ್ದು ಯಾವುದು? ಅವುಗಳನ್ನು ಚಿಂತನೆ ಮಾಡಬೇಕು. ಕಾರಣ ಮತ್ತೆ ಬೇಕಲ್ಲ ಇವುಗಳು ಹುಟ್ಟಲಿಕ್ಕೆ. ಆ ಹುಟ್ಟಿಸಿದ ತತ್ವಗಳು ಯಾವುದು? ಅಹಂಕಾರ ಅಂತ ತತ್ವ. ಆ ಅಹಂಕಾರ ತತ್ವವನ್ನು ಹುಟ್ಟಿಸಿದ್ದು ಮಹತ್ತಂತ ತತ್ವ. ಮಹತ್ತತ್ವವನ್ನು ಹುಟ್ಟಿಸಿದ್ದು ಅವ್ಯಕ್ತ ಅಂತ ತತ್ವ. ಅಹಂಕಾರ, ಮಹತ್, ಅವ್ಯಕ್ತ. 21ಕ್ಕೆ 3 ಜೋಡಿಸಿದರೆ, 3 ಕೂಡಿಸಿದರೆ 24 ತತ್ವಗಳಾಯಿತು. ಇವುಗಳನ್ನೆಲ್ಲ ಹೀಗೇ ಇರಬೇಕು, ಇಷ್ಟೇ ಕ್ವಾಂಟಿಟಿಯಲ್ಲಿ ಬೆರೆಸಬೇಕು ಅಂತ, ಇಷ್ಟೇ ದಿನಗಳ ಬಾಳಿಕೆ ಬರಬೇಕು, ಈ ವ್ಯವಸ್ಥೆಗಳನ್ನೆಲ್ಲ ಮಾಡಿದವನೊಬ್ಬನಿದ್ದಾನಲ್ಲ ಅವನೇ ಪರಮಾತ್ಮ. ಹೀಗೆ 24, ಭಗವಂತ 25. 25 ತತ್ವಗಳಿಂದ ನಿರ್ಮಿಸಿದ ಮನೆ ನಮ್ಮ ದೇಹ. 25 ತತ್ವಾನ ಪುರುಷೋದ್ಭುತ ದರ್ಶನ. ಮರಿಲೇಬಾರದಂಥ ವಿಷಯ ಇದು. ಇದನ್ನು ಅನುಸಂಧಾನ ಮಾಡಿಸಿದರು. ಇದು ಅದ್ಭುತವಾದ ಮನೆ. ನನ್ನ ದೇಹ 25 ತತ್ವಗಳಿಂದ, ನಿಮ್ಮೆಲ್ಲರ ದೇಹ 25 ತತ್ವಗಳಿಂದ ನಿರ್ಮಾಣ ಆಗಿದೆ. ಮತ್ತೊಂದು ಪ್ರಶ್ನೆ, ಕ್ವಚಿದ್ ಹಂಸಂ ಚಿತ್ರಕಥಂ. ಒಂದು ಹಂಸ ಪಕ್ಷಿ ಇದೆ, ಯಾವಾಗಲೂ ಚಿತ್ರ ವಿಚಿತ್ರ ಕಥೆ ಹೇಳ್ತಾ ಇದೆ. ಅದು ಹಂಸ ಯಾವುದು? ಆ ಹಂಸ ಪಕ್ಷಿ ಯಾವುದು ಒಂದಕ್ಕೆ ಹೇಳ್ತಾರೆ. ಯಾವಾಗಲೂ ಚಿತ್ರ ವಿಚಿತ್ರ ಕಥೆ ಹೇಳೋ ಹಂಸ ಪಕ್ಷಿ ಅಂದರೆ ಪುರಾಣಗಳಂತೆ. ವೇದವ್ಯಾಸರು ಲೋಕಕ್ಕೆ ಕೊಟ್ಟ ಪುರಾಣ ಪ್ರಪಂಚ ಹಂಸ ಪಕ್ಷಿ ಇದ್ದಾಗಿದ್ದಾವೆ. ಯಾವ ಪುರಾಣನಾದರೂ ತೆಗೀರಿ, ಅಲ್ಲಿ ಒಂದಲ್ಲ ಒಂದು ಚಿತ್ರ ವಿಚಿತ್ರ ಕಥೆ ಬರ್ತದೆ. ಹಾಗಾಗಿ ಅದೇ ಹಂಸ ಅಂತ ಉತ್ತರ ಕೊಟ್ಟರು. ತೀಕ್ಷ್ಣ ಅಂಚಿನ ಸದಾ ತಿರುಗುವ, ತಾನೇ ತಿರುಗುವಂಥ ಚಕ್ರ ಯಾವುದು? ಕಾಲಚಕ್ರ. ಅದು ಯಾವಾಗಲೂ ತಿರುಗ್ತದೆ. ಕಾಲಚಕ್ರಂ ಭ್ರಮಿಸ್ತೀಕ್ಷ್ಣಂ ಸರ್ವಂ ನಿಷ್ಕರ್ಷಯ ಜಗತ್ತೇ. ಎಲ್ಲರ ಆಯುಷ್ಯವನ್ನು ಹೀರಿ ತಿರುಗ್ತಾ ಇದೆ ಅಂತ, ಹೀರ್ತಾ ಇದೆ. ಇದು ಆ ಪ್ರಶ್ನೆಗೆ ಉತ್ತರ. ಕಥಂ ಸ್ವಪಿತುರಾದೇಶಂ. ನಿಮ್ಮ ತಂದೆ ನಿಮಗೆ ಮಾಡಿರುವ ಆದೇಶ ಏನು ಅಂತ ಕೇಳಿದ್ದಾರೆ. ಕೊನೆಯ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತಾರೆ. ಶಾಸ್ತ್ರಸ್ಯ ಪಿತುರಾದೇಶಂ ಯೋ ನ ವೇದ ನಿವರ್ತಕಂ. ನಮ್ಮೆಲ್ಲರ ತಂದೆ ಆದೇಶ ಅಂತ ಯಾವುದನ್ನು ಪರಿಗಣಿಸ್ಬೇಕು? ನಮ್ಮೆಲ್ಲರಿಗಿರೋ ತಂದೆ ಒಬ್ಬನೇ ಭಗವಂತ. ಅವನು ಮಾಡಿರುವ ಆದೇಶ ಅಂದರೆ ಶ್ರುತಿ ಹಾಗೂ ಸ್ಮೃತಿಗಳು ಅಂತ ತಿಳಿಬೇಕಂತೆ. ಶ್ರುತಿ ಸ್ಮೃತಿರ್ಹರೇರಾಜ್ಞೆ ಅಂತ ಆಧಾರ ಹೇಳ್ತದೆ. ಶ್ರುತಿ ಅಂದರೆ ಅಪೌರುಷೇಯವಾದ ವೇದವಾಣಿ. ಸ್ಮೃತಿ ಅಂದರೆ ಋಷಿಗಳು ಲೋಕಕ್ಕೆ ಉಪದೇಶ ಮಾಡಿದಂಥ ಮಾತುಗಳು. ಜ್ಞಾನಿಗಳು ಉಪದೇಶ ಮಾಡಿದ ಮಾತುಗಳೆಲ್ಲ ಸ್ಮೃತಿ. ಅಪೌರುಷೇಯವಾದ ವೇದವಾಣಿಗಳೆಲ್ಲ ಶ್ರುತಿ.
ಅವೆರಡೂ ಭಗವಂತನ ಆದೇಶ ಅಂತ ಹೇಳ್ತಾರೆ. ಶ್ರುತಿ ಸ್ಮೃತಿರ್ ಹರೇರಾಜ್ಞೆ. ಆ ಹರಿನೇ ನಮ್ಮೆಲ್ಲರ ತಂದೆ. ಹಾಗಾಗಿ ನಿಮಗೆ ತಂದೆಯ ಉಪದೇಶ ಏನು ಅಂತ ತಿಳಿದಿದೆಯಾ ಅಂತ ಪ್ರಶ್ನೆ ಕೇಳಿದರು. ಶ್ರುತಿ ಸ್ಮೃತಿಗಳೇ ನಮ್ಮ ತಂದೆಯ ಉಪದೇಶ ಅಂತ ಉತ್ತರ ಕೊಟ್ಟರಂತೆ. ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂಥ ಹರಿಯೇಶ್ವರು ನಾರದರಿಗೆ ಹೇಳ್ತಾರೆ, ನಾವಿನ್ನೇನು ಮನೆಗೆ ಹೋಗಲ್ಲ ಅಂದ್ರಂಥವ್ರು. ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಲ್ಲ, ನಾವು ಕಲ್ಯಾಣ ಮಾಡ್ಕೊಳ್ಳೋದಿಲ್ಲ, ವಿವಾಹ ಬೇಡ, ಸೃಷ್ಟಿ ಬೇಡ, ನಾವು ನೀವು ಹೇಳಿಕೊಟ್ಟಂಥ ಈ ಅಧ್ಯಾತ್ಮ ಮಾರ್ಗದಲ್ಲಿ ರತರಾಗ್ತೇವೆ ಅಂತಂದರು. ದಕ್ಷ ಕಾಯ್ತಾ ಇದ್ದಾನೆ, ಮಕ್ಕಳು ಬರ್ತಾರೆ ನಮ್ಮ ಮನೆಗೆ ಅಂತ. ನಾರದರು ಮಾಡಿದ ಪ್ರಶ್ನೋತ್ತರಗಳು ಅವರನ್ನು ಬದಲಾಯಿಸಿಬಿಡ್ತಂತೆ, ದಾರಿ ಬದಲಾಯಿಸ್ತು. ಆಮೇಲೆ ಶಬಲಾಶ್ವ ಅಂತ ಮತ್ತೆ ಪುನಃ ಸೃಷ್ಟಿ ಮಾಡಿದ, ಅವರನ್ನು ಕಳಿಸಿದ ತಪಸ್ಸು ಮಾಡ್ಕೊಂಡು ಬರ್ರಿ ಅಂತ. ಆವಾಗಲೂ ನಾರದರು ಬಂದು ಇದೇ ಪ್ರಶ್ನೆ ಕೇಳಿದರು. ಉತ್ತರ ಅವರು ಕಂಡುಕೊಂಡದ್ದಕ್ಕೆ ಮನೆಗೆ ಬರಲಿಲ್ಲ. ಯಾಕಂದರೆ ಈ ಪ್ರಶ್ನೆಗಳೇ ಹಾಗಿದ್ದಾವೆ. ಯಾಕೆ ಬೇಕಪ್ಪ ನಮಗಿದು ಅಂತ ಅನಿಸ್ತದೆ. ಈ ಸಂಸಾರ, ಇವುಗಳ ಬಗ್ಗೆ ಜಂಜಾಟ, ಇವುಗಳನ್ನು ದೂರ ಸರಿಸಿ ವೈರಾಗ್ಯದಿಂದ ಅಧ್ಯಾತ್ಮ ಮುಖರಾಗಿ ಬಿಡಬೇಕು ಅಂತ ಆ ಭಾವನೆ ಮೂಡ್ತದೆ. ಅದು ಶಬಲಾಶ್ವರಿಗೂ ಮೂಡಿಬಿಡ್ತು. ದಕ್ಷ ಪ್ರಜಾಪತಿ ಸಿಟ್ಟಾದ. ಇದೆಲ್ಲ ನಾರದರದೇ ಕಾರ್ಬಾರು ಅಂತ ಗೊತ್ತಾಯಿತು. ಈ ನಾರದರ ಸುಮ್ಮನೆ ಹೋಗದೇನೆ ನನ್ನ ಮಕ್ಕಳ ಬುದ್ಧಿನೇ ಕೆಡಿಸ್ತಾ ಇದ್ದಾನಲ್ಲ ಅಂತ ಶಾಪ ಹಾಕ್ತೇನೆ ಅಂತ ಶಾಪ ಹಾಕಿದ. ಇನ್ನೊಂದು ಸಲ ನಿನಗೆ ಸ್ಥಿರ ನೆಲೆ ಇಲ್ಲದೆ ಹೋಗಲಿ ಅಂತ ಶಾಪ ಹಾಕಿಬಿಟ್ಟ. ಎಲ್ಲೂ ಸ್ಥಿರವಾಗಿ ನಿಲ್ಲಬೇಡ, ಓಡಾಡ್ತಾ ಇರಬೇಕು ನೀನು. ನಾರದರಂದ್ರು ಭಾಳ ಸಂತೋಷ ಆಯಿತು, ದಕ್ಷ ನೀ ಹಾಕಿದ ಶಾಪ ಅಂತ. ಒಂದೇ ಕಡೆಯಲ್ಲಿದ್ದರೆ ಅದರ ಬಗ್ಗೆ ವಸ್ತುವಿನ ಮೋಹ ಬೆಳೀತದೆ, ಪ್ರದೇಶದ ಬಗ್ಗೆ ಹೆಚ್ಚು ಆಸಕ್ತಿ ಬೆಳೀತದೆ, ವ್ಯಕ್ತಿಗಳ ಬಗ್ಗೆ ಆಸಕ್ತಿ ಬೆಳೀತದೆ. ಎಲ್ಲ ಕಡೆ ಸುತ್ತುತ್ತಾ ಇದ್ದುಬಿಟ್ರೆ ಅಸಂಗದಿಂದ ಇರ್ಬೋದು, ನಿನ್ನ ಶಾಪ ನಾನು ತಗೊಳ್ತೀನಿ ಅಂತ ಅಂದ್ಬಿಟ್ರು. ಹೀಗೂ ಕಥೆ ನಡೆದದ್ದನ್ನು ಭಾಗವತ ಉಲ್ಲೇಖಿಸ್ತದೆ. ಅಂತೂ ನಮಗೆ ಭಾಗವತದ ಶಬಲಾಶ್ವ ಹರಿಯೇಶ್ವರಿಗೆ ನಾರದರು ಮಾಡಿದ ಪ್ರಶ್ನೆ, ಅವರು ಕೊಟ್ಟ ಉತ್ತರ, ಇವೆಲ್ಲ ನಮ್ಮ ಬದುಕಿನ ಬದಲಾವಣೆ ತರುವಂಥ ಪ್ರಶ್ನೋತ್ತರಗಳು ಅಂತ ಉಲ್ಲೇಖ ಮಾಡ್ತಾರೆ. 7ನೇ ಸ್ಕಂಧ ಶ್ರೀಮದ್ ಭಾಗವತದಲ್ಲಿ ಪ್ರಹ್ಲಾದನ ಕಥೆ. ಪ್ರಹ್ಲಾದ ಅಂದರೆ ಭಗವಂತನಲ್ಲಿ ಭಕ್ತಿ ಮಾಡಿದ, ಅತ್ಯುತ್ತಮ ಭಕ್ತಿ ಮಾಡಿದಂತಹ ಛಲಭಕ್ತಿ. ಅವನಷ್ಟು ಛಲ, ಅವನಷ್ಟು ಭಗವಂತನಲ್ಲಿ ವಿಶ್ವಾಸ ಯಾರೂ ಮಾಡಲಿಲ್ಲ. ಅವನನ್ನೇ ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟರು ದೇವರನ್ನು ಸ್ಮರಣೆ ಮಾಡೋದು ಬಿಡಲಿಲ್ಲ ಅಂತ ಕಥೆ ಬರ್ತದೆ. ನಿನ್ನೆ ಸಂಕ್ಷಿಪ್ತವಾಗಿ ಪ್ರಹ್ಲಾದನ ಕಥೆ ಕೇಳಿದ್ವಿ. ಕೆಲವು ಆ ಪ್ರಹ್ಲಾದನ ಮಾತು ಹಾಗೂ ಅವನ ಚರಿತ್ರೆಯಿಂದ ನಾವು ತಿಳಿಬಹುದಾದ ಸಂದೇಶಗಳನ್ನು ನೋಡಬೇಕು. ಪ್ರಹ್ಲಾದ ದೈತ್ಯ ಬಾಲಕರಿಗೆ ಉಪದೇಶ ಮಾಡುವಾಗ ಒಂದು ಮಾತು ಹೇಳ್ತಾನೆ. ಅಸುರ ಬಾಲಕರೇ, ವಯಸ್ಸು ಸಣ್ಣದಿದೆ, ಈ ಸಣ್ಣ ವಯಸ್ಸಿನಲ್ಲಿ ಕಾಲಹರಣ ಮಾಡಬೇಡ್ರಿ, ಮನುಷ್ಯ ದೇಹವನ್ನು ವ್ಯರ್ಥ ಮಾಡಿಕೊಳ್ಬಾರ್ದು, ಭಗವಂತನಲ್ಲಿ ಭಕ್ತಿ ಮಾಡ್ರಿ ಅಂತ ಉಪದೇಶ ಮಾಡಿದ. ಭಕ್ತಿ ಚೆನ್ನಾಗಿ ಬರಬೇಕು. ಏನು ಹಾಗಂದ್ರೆ ಅಂದರು ಅವರು ಅಸುರ ಬಾಲಕರೆಲ್ಲ. ಅವ್ರಿಗೇನು ಗೊತ್ತು ಪಾಪ, ಭಕ್ತಿ ಅಂದ್ರೇನು, ಹರಿ ಅಂದ್ರೆ ಯಾರು, ಈ ಮೋಕ್ಷ ಅಂದ್ರೇನು, ವೇದ ಅಂದ್ರೆ ಏನು ಗೊತ್ತಿಲ್ಲ. ಅವರು ಶಿಕ್ಷಣದಲ್ಲೇ ಸೇರ್ಕೊಂಡಿಲ್ಲ ಪಾಪ. ಅವ್ರದ್ದು ಕಾನ್ವೆಂಟ್ನಲ್ಲಿ ಸೇರ್ಕೊಂಡಿದ್ರು ಅವರು. ಚಂಡಾಮರ್ಕರು ಅವ್ರಿಗೆ ಅವ್ರ ಪಾಠನೇ ಹೇಳಿರಲಿಲ್ಲ. ಅವ್ರಿಗೆ ಹೇಳಿದ ಪಾಠ ಬೇರೆ ಇತ್ತು ಅಂತದೆ ಭಾಗವತ. ಅವ್ರಿಗೆ ಯಾವ ಪಾಠ ಮಾಡ್ತಾ ಇತ್ತು? ತ್ರಿವರ್ಗ ವಿದ್ಯೆ ಅಂತ ಕರೀತಾರೆ. ಆ ಕಾಲದ ಶೈಕ್ಷಣಿಕ ಪದ್ಧತಿ ಅದು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಪುರುಷಾರ್ಥಗಳು. ಆ 4ರಲ್ಲಿ ಹಿರಣ್ಯಕಶಿಪು ಧರ್ಮ, ಅರ್ಥ, ಕಾಮಗಳನ್ನು ಪಾಠ ಮಾಡ್ರಿ ಅಂತ ಅಂದಿದ್ದ. ಮೋಕ್ಷದ ಚರ್ಚೆ ಮಾಡಬೇಡ್ರಿ ಅಂತ ಹೇಳಿದ್ನಂತೆ. ಅದನ್ನೊಂದು ಡಿಲೀಟ್ ಮಾಡಿಸಿದ್ದ ಅವ. ಶೈಕ್ಷಣಿಕ ಇಲಾಖೆಯವರಿಗೆ ಫೋನ್ ಮಾಡಿ, ನಿಮ್ಮ ಎಜುಕೇಷನ್ ಸರಿ ಇಲ್ಲ, ಇದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ತರ್ತಾ ಇದ್ದೇನೆ, ಅಪ್ಪಿ ತಪ್ಪಿ ನೀವು ಮೋಕ್ಷ ಅನ್ನೋ ಸಬ್ಜೆಕ್ಟನ್ನು ಇಡಬೇಡ್ರಿ ಅಂತಂದ. ಮೋಕ್ಷ ಯಾಕೆ ಅಂತ ಕೇಳಿದರು. ಮೋಕ್ಷ ಅಂತ ಇಟ್ಟರೆ ಕೊಡೋನು ಯಾರು ಅಂತ ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳು. ಮತ್ತು ವಿಷ್ಣುವಿನ ತನಕ ಹೋಗ್ಬೇಕಾಗ್ತದೆ, ವಿಷ್ಣುವಿನ ಬಗ್ಗೆ ಒಂದು ಪಾಠ ಇಡಬೇಕಾಗ್ತದೆ, ಅದೊಂದು ತೆಗೆದು ಬಿಡ್ರಿ ಅಂತಂದ. ಈ ಧರ್ಮದ ಬಗ್ಗೆ ಬೇಕಾದಷ್ಟು ಹೇಳ್ರಿ, ಮನಸ್ಸಿಗೆ ಬಂದದ್ದೆಲ್ಲ ಹೇಳಿ ಆಮೇಲೆ ಅದಕ್ಕೊಂದು ಧರ್ಮ ಅಂತ ಕೆಳಗಿಟ್ರೆ ಸಾಕು ಅಂತ ಅಂದ್ಬಿಟ್ಟು. ಧರ್ಮ ಇರಲಿ, ಅದು ಸಬ್ಜೆಕ್ಟ್ ಜಾಸ್ತಿ ಬೆಳೆಸಲಿಕ್ಕಾಗ್ತದೆ. ಧರ್ಮ ಅಂತ ನೋಡ್ರಿ, ಇವತ್ತು ಎಲ್ಲರೂ ಮಾತಾಡ್ತಾರೆ ಅದ್ರ ಬಗ್ಗೆ.
ಏನೋ ಒಂದು ಮಾತಾಡೋದು, ಆಮೇಲೆ ಕೊನೆಗೂ ಇದು ನೋಡಿ ಇದು ಧರ್ಮ ಅಂತ ಹೇಳಿಬಿಟ್ರೆ ಹೌದು ಅಂತ ಅಂದ್ಬಿಡ್ತಾರೆ ಎಲ್ಲರೂ. ಅಷ್ಟು ಭಯ ಇದೆ ಅದ್ರ ಬಗ್ಗೆ. ಕೆಲವರಿಗೆ ಭಯ, ಕೆಲವರಿಗೆ ಸಂಶಯ, ಕೆಲವರಿಗೆ ಭ್ರಮೆ. ಅಂತೂ ಎಲ್ಲ ಹೇಳಿದ ಮೇಲೆ ಇದೇ ನೀವು ಮಾಡಬೇಕಾದ ಧರ್ಮ, ಹೌದು ಬಿಡಪ್ಪ, ಇವನು ನೋಡಿಲ್ಲ ಅವನು ನೋಡಿಲ್ಲ, ಅವು ಕಣ್ಣಿಗೂ ಕಾಣಲ್ಲ ಹೇಗಿದ್ರು. ಹೀಗಾಗಿ ಧರ್ಮದ ಪಾಠ ಬೇಕಾದಷ್ಟು ಹೇಳ್ರಿ, ಅರ್ಥದ ಪಾಠ ಬಿಡದೇ ಹೇಳ್ರಿ ಅಂತಂದಿದ್ದ. ಆರ್ಥಿಕ ವ್ಯವಸ್ಥೆ, ಅರ್ಥಶಾಸ್ತ್ರ ಅಂತಂದರೆ ಅದು ಸಾಧಾರಣ ಅಲ್ಲ. ಎಷ್ಟು ಬೆಳೆಸ್ಲಿಕ್ಕೆ ಸಾಧ್ಯವೋ ಅಷ್ಟು ಬೆಳೆಸ್ಬೋದಂತ ಅರ್ಥಶಾಸ್ತ್ರವನ್ನು. ಗಣಿತ ಸೇರಿಸಿಬಿಟ್ರೆ ಅರ್ಥಶಾಸ್ತ್ರಕ್ಕೆ ಅದು ಮುಗಿಯೋದೇ ಇಲ್ಲ, ಹೇಳ್ತಾನೆ ಇದ್ರೆ ಆಯಿತು. ನಿರಂತರ ಅದು ಎಕನಾಮಿಕ್ಸ್, ನಿರಂತರ ಹೇಳಬೇಕಂತ. ಹೇಗೆ ಖರ್ಚು ಮಾಡೋದು, ಹೇಗೆ ದುಡಿಯೋದು, ದುಡಿದದ್ದನ್ನು ಮತ್ತು ಪುನಃ ದುಡ್ದಿಲ್ಲ ಅಂತ ತೋರಿಸೋದು ಹೇಗೆ, ತೋರಿಸಿದ್ರಲ್ಲಿ ಮತ್ತು ಕಪ್ಪು ಯಾವುದು ಬಿಳಿ ಯಾವುದು ಎಲ್ಲ ವ್ಯವಸ್ಥೆ ಹೇಳಲಿಕ್ಕೆ ಶುರು ಮಾಡಬೇಕು. ಅರ್ಥ ಭಾಳ ಚೆನ್ನಾಗಿ ಹೇಳ್ರಿ ಅಂತ. ಮನುಷ್ಯನಿಗೆ ಬೇಕೇ ಬೇಕಾದದ್ದು, ಅದರ ಅವಶ್ಯಕತೆ ಏನು, ಅದರ ಸಂಪಾದನೆ ಹೇಗೆ, ಅದರದ್ದು ಗ್ರೋತ್, ಅದರದ್ದು ವ್ಯವಸ್ಥೆಗಳೆಲ್ಲ ಪಾಠ ಹೇಳ್ರಿ. ಇದೆಲ್ಲ ಚಂಡಾಮರ್ಕರ ಕಾಲದಲ್ಲಿ ಇದ್ದಂಥ ಶೈಕ್ಷಣಿಕದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಮಾತ್ರ ಭಾಗವತ ಕೊಡ್ತದೆ, ಪೂರ್ಣ ಹೇಳಲ್ಲ. ಕಾಮ, ಅದರ ಬಗ್ಗೆ ಯಥೇಚ್ಛ ಉಪದೇಶ ಮಾಡ್ರಿ ಅಂತಂದಿದ್ದ. ಹೀಗೆ ಕಾಮ ಅಂದರೆ ಉಪಭೋಗದ ಬಗ್ಗೆ. ಮನುಷ್ಯ ದುಡಿದ ಹಣವನ್ನು ಉಪಭೋಗಿಸಲೇಬೇಕಲ್ಲ, ಹೇಗೆ ಉಪಭೋಗಿಸ್ಬೇಕು, ಕಾಮದ ಪಾಠ ಹೇಳ್ಕೊಡ್ರಿ. ಮೋಕ್ಷದ ತನಕ ಹೋಗಬೇಡ್ರಿ ಅಂತಿದ್ದ. ಪಾಪ ಚಂಡಾಮರ್ಕರಿಗೆ ಶುಕ್ರಾಚಾರ್ಯ ತಂದೆ. ಶುಕ್ರಾಚಾರ್ಯ ಇಂಥ ಪಾಠಗಳನ್ನು ಮಾಡಿ ಅದಕ್ಕೆ ಶುಕ್ರ ನೀತಿ ಅಂತ ಅದನ್ನು ಕರೀತಾರೆ. 2 ನೀತಿ. ಒಂದು ಬೃಹಸ್ಪತ್ಯಾಚಾರ್ಯರು ಸಮಾಜಕ್ಕೆ ಕೊಟ್ಟ ನೀತಿ, ಅದರ ತುಣುಕು ವಿದುರನ ಮೂಲಕವಾಗಿ ಇವತ್ತು ಮಹಾಭಾರತದಲ್ಲಿ ಸಿಕ್ತು. ಶುಕ್ರಾಚಾರ್ಯರು ಒಂದು ನೀತಿ ಹೇಳಿಕೊಟ್ರಂತೆ. ಶುಕ್ರಾಚಾರ್ಯರ ನೀತಿ ಶಾಸ್ತ್ರ ಅಲ್ಲಿ ದೇವರು ಬರೋದೇ ಇಲ್ಲ, ಆದರೆ ಅರ್ಥಶಾಸ್ತ್ರಕ್ಕೆ ಬಹಳ ಪೂರಕವಾದ ನೀತಿಯನ್ನೆಲ್ಲ ಶುಕ್ರರು ಜಗತ್ತಿಗೆ ಕೊಟ್ಟರು ಅಂತ ಕೇಳ್ತೀವಿ. ಇದೆಲ್ಲ ಅವ್ರದ್ದು ಮಹಾನುಭಾವರು ಶುಕ್ರರು. ಎಲ್ಲ ಅಸುರರು ಅದಕ್ಕೆ ಬಹಳ ಶ್ರೀಮಂತರಾಗಿರ್ತಾರೆ. ಯಾವತ್ತಾದರೂ ಒಬ್ಬ ಅಸುರ ಬಡವನಿದ್ದ ಅಂತ ಕೇಳಿದರೆ, ಯಾವುದಾದ್ರೂ ಅಸುರ ಬಡವನಿದ್ದ ಅಂತ ಕೇಳಿದರೆ ಯಾವುದಾದ್ರೂ ಪುರಾಣದಲ್ಲಿ ಕಥೆ? ಯಾಕೆ? ಎಲ್ಲ ಅಸುರರಿಗೆ ಮಾರ್ಗದರ್ಶಕ ಗುರುಗಳು ಯಾರು? ದೊಡ್ಡ ಎಕನಾಮಿಸ್ಟ್ ಆದಂಥ ಶುಕ್ರಾಚಾರ್ಯ. ಹಣ ಸಂಪಾದನೆಯ ಗುಟ್ಟನ್ನು, ಸಂಪಾದಿಸಿದ್ದರ ವಿಭಾಗವನ್ನು ಚೆನ್ನಾಗಿ ಹೇಳಿದವರು ಶುಕ್ರಾಚಾರ್ಯ. ಧರ್ಮಾಯ ಯಶಸ್ಸೇ ಅರ್ಥಾಯ ಜೀವನಾಯ ಚ ಶುಕ್ರಾಚಾರ್ಯರ ಪಾಠ. ಬಂದಂಥ ಹಣವನ್ನು ಹೇಗೆ ಭಾಗ ಮಾಡಬೇಕು, ಎಷ್ಟು ಭಾಗ ಮಾಡಬೇಕು, ಭಾಗ ಮಾಡಿದ್ರೊಳಗೆ ಎಷ್ಟು ಖರ್ಚು ಮಾಡಬೇಕು, ಇದನ್ನೆಲ್ಲ ಶುಕ್ರಾಚಾರ್ಯ ಹೇಳ್ಕೊಡ್ತಾರೆ. ಹಾಗಾಗಿ ಶುಕ್ರಾಚಾರ್ಯರಿಂದ ಪಾಠ ಕಲಿತವರು ಚಂಡಾಮರ್ಕರು. ಚಂಡಾಮರ್ಕರಿಂದಲೇ ಎಲ್ಲ ಪಾಠಶಾಲೆಯಲ್ಲಿ ಅವರೇ ಅಧ್ಯಾಪಕರು, ಮುಖ್ಯ ಶಿಕ್ಷಕರು. ಪಾಠ ಅದೇ ಆಗ್ತಾ ಇತ್ತು. ಯಾರಿಗೂ ಕೂಡ ಅದ್ರ ಬಗ್ಗೆ ಯೋಚನೆನೇ ಇರಲಿಲ್ಲ. ಅವರೇನು ಪಾಠ ಮಾಡ್ತಾರೆ ಕೇಳಬೇಕು, ಬರ್ಕೋಬೇಕು, ಓದಬೇಕು, ಹೇಳ್ತಿರ್ಬೇಕು. ಇಂಥ ಪಾಠಗಳು. ಯಾವಾಗ ಪ್ರಹ್ಲಾದ ಸೇರಿದ, ಶಾಲೆ ವಾತಾವರಣನೇ ಬದಲಾಗಿಬಿಡ್ತಂತೆ. ಇದು ಯಾವುದು ರುಚಿಸ್ತಾ ಇಲ್ಲ ಪ್ರಹ್ಲಾದನಿಗೆ. ಉಳಿದವ್ರೇನೋ ಭಾರೀ ಉತ್ಸಾಹದಿಂದ ಕೇಳಿದ್ರೆ ಇವ ಮಾತ್ರ ಡಲ್ಲಾಗಿರ್ತಿದ್ದಂತೆ. ಶಾಲೆಯಲ್ಲಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು ಅಂತ ಇರ್ತಾರೆ ಕೆಲವರು, ಹಾಗೆ ಸುಮ್ಮನೆ ಕೂತಿರ್ತಿದ್ದ. ಏನು ಹೇಳಿದ್ರು ಏನೂ ಮಾತಾಡ್ತಾ ಇಲ್ಲ. ಧರ್ಮದ ಬಗ್ಗೆ ಹೇಳಿದ್ರು ಅಷ್ಟೇ, ಅರ್ಥದ ಬಗ್ಗೆ ಹೇಳಿದ್ರು ಅಷ್ಟೇ, ಕಾಮದ ಬಗ್ಗೆ ಹೇಳಿದ್ರು ಅಷ್ಟೇ. ಅವರಿಗೆ ಆಶ್ಚರ್ಯ ಆಗ್ತಿ, ಏನು ಇವನು ಹೀಗಿದ್ದಾನೆ. ಸುಮ್ಮನೆ ಇದ್ದರು. ಯಾಕಂದರೆ ಹಿರಣ್ಯಕಶಿಪು ರಾಜ, ಅಹೋಬಿಲದ ರಾಜಧಾನಿಯಲ್ಲಿದ್ದ. ಅಹೋಬಿಲ ಅಂದರೆ ಇವತ್ತು ತಿರುಪತಿ ಹತ್ತಿರ ಬರ್ತದೆ. ಅದೆಲ್ಲ ಹಿರಣ್ಯಕಶಿಪುವಿನ ರಾಜಧಾನಿಯಾಗಿತ್ತು ಅಂತ ಕೇಳ್ತೀವಿ. ಹಾಗಾಗಿ ರಾಜನ ಕುಮಾರ ಆದ್ದರಿಂದ ಏನು ಮಾತಾಡೋ ಹಾಗಿಲ್ಲ ಹೆಚ್ಚು. ಪ್ರಹ್ಲಾದ ಚಂಡಾಮರ್ಕರೆಲ್ಲ ಪಾಠ ಮಾಡಿ ಸ್ವಲ್ಪ ವಿಶ್ರಾಂತಿಗೆ ಹೋದಾಗ ಎಲ್ಲ ಅಸುರ ಬಾಲಕರನ್ನು ಸೇರಿಸಿ ತಾನೊಂದು ಪಾಠ ಮಾಡಿದ ಅಂತ ಭಾಗವತ ಹೇಳ್ತದೆ. ಆಗ ಮಾಡಿದ ಪಾಠದ ವಿಷಯವನ್ನು ಸಂಗ್ರಹಿಸಿದ್ದಾರೆ ವೇದವ್ಯಾಸರು. ಅದನ್ನು ಸಮಾಜಕ್ಕೆ ಉಪಯೋಗಿಯಾಗಿದೆ ಇದು ಅಂತ ಸೇರಿಸ್ತಾರೆ. ಅದರಲ್ಲಿ ಒಂದು ಅಂಶ ತಿಳ್ಕೊಳ್ಬೇಕು. ದೈತ್ಯ ಬಾಲಕರೇ, ಯಾಕೆ ಸಮಯ ವ್ಯರ್ಥ ಮಾಡ್ತೀರಿ? ನಿಮಗೆ ನಾನೊಂದು ಹೊಸ ಪಾಠ ಮಾಡ್ತೀನಿ ಬರ್ರಿ ಅಂತಂದ. ನಮ್ಮ ಗುರುಗಳು ಹೇಳಿಕೊಟ್ಟದ್ದು 9 ಪಾಠ ನನಗೆ ಅಂತಂದ. ಯಾವುದದು? ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ. ಅರ್ಚನಂ
ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ವೃತ್ತಿ ಭಕ್ತಿಶ್ಚೇನ್ನವಲಕ್ಷಣ ಇತಿ ಪುಂಸಾರ್ಪಿತಾ ವೃತ್ತಿ ವಿಷ್ಣು 9 ವಿಧವಾದ ಭಕ್ತಿ ಪಾಠವನ್ನು ಪ್ರಹ್ಲಾದ ಉಪದೇಶ ಮಾಡಿದ ಅಂತಾರೆ. ಮೊದಲನೆಯ ಭಕ್ತಿ ಯಾವುದು? ಇವೆಲ್ಲ ಭಕ್ತಿ ಅಂದರೆ ಭಕ್ತಿಯನ್ನು ಮನುಷ್ಯ ಹೃದಯದಲ್ಲಿ ಸಹಜವಾಗಿ ಬೆಳೆಸೋದಂತೆ. ಹಾಗಾದರೆ ಇವೆಲ್ಲ ಏನು? ಭಕ್ತಿಯ ಉಪಾಯಗಳು ಅಂತ ಅರ್ಥ. ಯಾವುದು ಭಕ್ತಿಗೆ ಉಪಾಯವೋ ಅದನ್ನು ಭಕ್ತಿ ಅಂತ ಕರೀತಾರೆ. ಯಾವುದಕ್ಕೆ ಉಪಾಯ ಆಗಿರ್ತಾರೆ ಅವರಿಗೂ ಅದನ್ನೇ ಶಬ್ದದಿಂದ ಗುರುತಿಸೋದು ಲೋಕದಲ್ಲಿ ಬಂದಿದೆ. ರಸ್ತೆ ಬದಿಯಲ್ಲಿ ತರಕಾರಿ ಇಟ್ಕೊಂಡು ಹೋಗ್ತಾ ಇರ್ತಾನೆ, ನಮಗೆ ಹೆಸರು ಗೊತ್ತಿಲ್ಲ, ನಾವು ಅವನನ್ನು ಕೂಗೋದೇ ತರಕಾರಿ ಬಾಯಿಲಿ ಅಂತ ಕರಿತೇವೆ. ವ್ಯಕ್ತಿ ತರಕಾರಿ ಅಲ್ಲ ತಾನೇ, ತರಕಾರಿ ತಂದು ಕೊಡಲಿಕ್ಕೆ ಅವನೊಬ್ಬ ವ್ಯಕ್ತಿ ಅಷ್ಟೆ. ಹಾಗೆ ಭಕ್ತಿ ಹೃದಯದಲ್ಲಿ ಮೂಡ್ಲಿಕ್ಕೆ ಬೇಕಾದವುಗಳು ಯಾವೆಲ್ಲ ಇದ್ದಾವೋ ಅವುಗಳನ್ನು ಭಕ್ತಿ ಅಂತ ಕರಿತೇವೆ. ಲೋಕದ ವ್ಯವಹಾರಕ್ಕೆ ಅನುಗುಣವಾಗಿ 9 ಭಕ್ತಿ ಅಂತ ಹೇಳಿ. ಹೃದಯದಲ್ಲಿ ಭಕ್ತಿ ಒಂದೇ, ಆದರೆ ಹೆಸರಿನಿಂದ ಹಾಕರದು. ಶ್ರವಣ ಭಕ್ತಿ ಅಂತಾರೆ. ಶ್ರವಣ ಭಕ್ತಿ ಅಂದರೆ ಹೆಚ್ಚೆಚ್ಚು ಶ್ರವಣ ಮಾಡಿದ ಹಾಗೆ ಭಗವಂತನ ಬಗ್ಗೆ ಹೃದಯದಲ್ಲಿ ಭಕ್ತಿ ಮೂಡ್ತದೆ, ಅದು ಶ್ರವಣ ಭಕ್ತಿ ಅಂತ ಕರೀತಾರೆ. ಶ್ರವಣ ಭಕ್ತಿಯನ್ನು ಮೊದಲನೇ ಪಾಠ ನನಗೆ ಗುರುಗಳು ಮಾಡಿದ್ದಾರೆ ಅಂತಂದ. ಶ್ರವಣ ಭಕ್ತಿಗೆ ಎಷ್ಟು ಜನ ಉದಾಹರಣೆ ಸಿಗ್ತಾರೆ ಪುರಾಣಗಳಲ್ಲಿ. ಯಾವಾಗಲೂ ಶ್ರವಣ ಮಾಡಿ ದೇವರನ್ನು ಸಾಕ್ಷಾತ್ಕರಿಸ್ಕೊಂಡವರು ಇದ್ದಾರಂತೆ. ಶ್ರವಣ ಭಕ್ತಿಗೆ ಮೊದಲನೇ ಉದಾಹರಣೆ ಅಂದರೆ ಸೂತ ಪುರಾಣಿಕರು ಶೌನಕರಿಗೆ ಹೇಳ್ತಾರೆ. ಶೌನಕರೆಲ್ಲ ಶ್ರವಣ ಭಕ್ತಿಯನ್ನು ಮಾಡ್ತಾರಂತೆ. ಈ ಭಾಗವತ ಕೇಳ್ತಾ ಇರುವ ಪರೀಕ್ಷಿತ್ ರಾಜ ಅವನು ಶ್ರವಣ ಭಕ್ತಿ ಮೆರೆದವನಂತೆ. 7 ದಿನ ಅನ್ನ ಆಹಾರಗಳನ್ನು ಬಿಟ್ಟು, ಅನ್ನ ನೀರುಗಳನ್ನು ಬಿಟ್ಟು, ಸಾವು ತನ್ನ ಹತ್ರಕ್ಕೆ ಬರ್ತಿದೆ ಅಂತ ಗೊತ್ತಿದ್ರೂ ಕೂಡ ಗಂಗಾ ತೀರದಲ್ಲಿ ಕೈ ಮುಗಿದು ಶುಕಾಚಾರ್ಯರ ಮುಂದೆ ಕೇಳಲಿಕ್ಕೆ ಕೂತ್ಕೊಂಡ್ಬಿಟ್ಟ. ಭಾಗವತ ಏನು ಬೇಡ ಅಂದ, ನೀವು ಹೇಳ್ರಿ ನಾನು ಕೇಳ್ತೀನಿ, ನನಗೆ ನೀರಡಿಕೆ ಆಗ್ತಿಲ್ಲ, ಹಸಿವೆ ಆಗ್ತಿಲ್ಲ, ನಿದ್ರೆ ಬರ್ತಿಲ್ಲ. ನಿದ್ರೆ ತುಂಬ ಜನರಿಗೆ ಬರಲ್ಲ, ಚಿಂತೆ ಜಾಸ್ತಿ ಆದಾಗ, ಅದು ಬೇರೆ. ಅವನಿಗೆ ಯಾವುದರ ಆತಂಕ ಇಲ್ಲ, ಅವುಗಳ ವಿಘ್ನ ಇಲ್ಲ. ಅದು ಅಷ್ಟು ಭಗವಂತನ ಕಥಾಶ್ರವಣದಲ್ಲಿ ಅಭಿರುಚಿ ಅಂತವನು. ಶ್ರವಣ ಭಕ್ತಿ ಮಾಡಿದವನಲ್ಲಿ ಪರೀಕ್ಷಿತ್ ರಾಜ ಅಂತ ಹೇಳ್ತಾರೆ ಹಿರಿಯರು. ಅರ್ಜುನ ಯುದ್ಧ ನಡಿಬೇಕಿದೆ, ಭಗವದ್ಗೀತೆಯನ್ನು ಶ್ರವಣ ಮಾಡಲಿಕ್ಕೆ ಕೂತ್ಕೊಂಡು. ಇದು ಶ್ರವಣ ಭಕ್ತಿ. ಹೀಗೆ ಮನುಷ್ಯರಲ್ಲಿ ಶ್ರವಣ ಎಷ್ಟು ಹೆಚ್ಚಾಗ್ತದೋ ಅಷ್ಟಷ್ಟು ಹೃದಯದಲ್ಲಿ ಭಕ್ತಿ ಉದ್ರೇಕ ಆಗ್ತದೆ. ಅದು ಹೇಳೋರು ಹಾಗೇ ಇರಬೇಕು. ಈಗ ಹೇಳ್ತಾ ಇರುವ ಪ್ರಹ್ಲಾದನೂ ಶ್ರವಣ ಭಕ್ತಿ ಮೆರೆದಿದ್ದಾನೆ. ಪ್ರಾರಂಭದಲ್ಲಿ ಒಂದು ಚರಿತ್ರೆ ಹೇಳ್ತಾರೆ. ಇಂದ್ರ ಕಯಾದುವಿನ ಗರ್ಭದಲ್ಲಿ ಬೆಳೀತಿರುವಾಗಲೇ, ಪ್ರಹ್ಲಾದ ಕಯಾದು ಗರ್ಭದಲ್ಲಿ ಬೆಳೆಯುವಾಗಲೇ ಹಿರಣ್ಯಕಶಿಪುವಿನ ಉಪಟಳ ತಾಳದೆ, ಇವನೇ ಹೀಗಿರ್ಬೇಕಾದ್ರೆ ಇನ್ನು ಮಗ ಹೇಗಿರಬೇಡ, ಇವನು ಹುಟ್ಟವನು ಅಂತ ಕಯಾದುನನ್ನೇ ಕೊಲ್ಲಿಕ್ಕೆ ಹೋಗಿದ್ದ. ನಾರದರು ಬಂದು ತಡೆದ್ರು. ನಾರದರಂತಾರೆ, ಇಂದ್ರ ಕೊಲ್ಲಬೇಡ್ವೋ, ಹಿರಣ್ಯಕಶಿಪು ಹಾಗಿರ್ಬೋದು, ಅವನ ಹೆಂಡತಿ ಹಾಗಲ್ಲ. ಹಿರಣ್ಯಕಶಿಪುವಿನ ಹೆಂಡತಿ ಕಯಾದು. ಒಳಗೆ ಹುಡ್ತಿರೋವನು ಬಹಳ ದೊಡ್ಡ ಭಕ್ತ, ನಿನಗೆ ಗೊತ್ತಿಲ್ಲ, ನೀನು ಬಿಟ್ಬಿಡು ಅಂತ ಬಿಡಿಸಿದ್ರಂತೆ. ಬಿಡಿಸ್ಕೊಂಡು ಬಂದು ಕಯಾದುನನ್ನು ಕೂಡಿಸಿ ದಿನಾ ಭಗವಂತನ ಕಥೆ ಉಪದೇಶ ಮಾಡ್ತಿದ್ರಂತೆ. ತುಂಬು ಗರ್ಭಿಣಿ ಕಯಾದು ನಾರದರು ಉಪದೇಶ ಮಾಡ್ತಾ ಇದ್ದರೆ ಕೇಳ್ತಾ ಇರ್ತಿದ್ಲು. ಅವಳಷ್ಟೇ ಅಲ್ಲ, ಆ ಗರ್ಭದೊಳಗಿರುವ ಪ್ರಹ್ಲಾದನು ನಾರದರ ಬಾಯಿಂದ ಕೇಳ್ತಾ ಇದ್ದ ಅಂತದೆ ಭಾಗವತ. ಹಾಗಾಗಿ ಗರ್ಭಿಣಿ ಆದಂಥ ಸ್ತ್ರೀ ಭಾಗವತ ಕೇಳಲಿ, ಭಗವಂತನ ಕಥೆ ಚೆನ್ನಾಗಿ ಕೇಳಲಿ, ಒಳಗಡೆ ಇರುವ ಮಗು ಭಕ್ತನಾಗ್ತಾನೆ ಅಂತ ಪ್ರಸಿದ್ಧಿ ಬಂತಂತೆ. ಹೀಗೆ ಗರ್ಭದೊಳಗಿರುವಾಗಲೇ ಭಗವಂತನ ಕಥಾ ಕೇಳಿದಂಥ ಮಹಾನುಭಾವ ಪ್ರಹ್ಲಾದ. ಅದು ಶ್ರವಣ ಭಕ್ತಿ ಅಂತಾರೆ. ಆಶ್ಚರ್ಯ ಅಂದರೆ ನಾವು ಎಲ್ಲ ನಮ್ಮ ತಾಯಿ ಗರ್ಭದೊಳಗಿದ್ದಾಗ ಕೇಳಿರ್ತೇವೆ, ಹೊರ ಬಂದ ಮೇಲೆ ನೆನಪಿರಲ್ಲ ಅಷ್ಟೇ. ಹೊರಗೆ ಬಂದ ಮೇಲೆ ನೆನಪಿರಲ್ಲ. ಯಾರೋ ಕೇಳಿದ್ರು, ಹಾಗ್ಯಾಕೆ ಆಗ್ತದೆ ಆಚಾರ್ಯ, ಗರ್ಭದಿಂದ ಹೊರ ಬಂದ ಮೇಲೆ ನೆನಪು ಯಾಕಿಲ್ಲ? ಹೇಳೋರ ಶಕ್ತಿ ಎಷ್ಟೋ ಅದ್ರ ಮೇಲೆ ಹೋಗ್ತದಂತೆ. ಯಾರು ಹೇಳ್ತಿರ್ತಾರೆ ಅವರಲ್ಲಿರುವಂತಹ ದಾರ್ಢ್ಯ, ಆ ಹೇಳೋರ ತಪಸ್ಸು, ವಾಕ್ಶಕ್ತಿ, ಅವರು ದೇವರಲ್ಲಿ ಮಾಡುವ ಭಕ್ತಿ, ಅದೆಲ್ಲ ಕೇಳೋರ ಮನಸ್ಸಿನಲ್ಲಿ ಪರಿಣಾಮ ಮೂಡ್ತದೆ. ನಾರದರು ಬಹಳ ದೊಡ್ಡ ಭಕ್ತರು, ಒಳ್ಳೆಯ ಜ್ಞಾನಿಗಳು.
ಹೇಳುವಾಗ ಅಷ್ಟು ರಂಜಿಸಿ ಹೇಳ್ತಾ ಇದ್ರು. ಗರ್ಭದೊಳಗಿದ್ದಾಗ ಕೇಳಿದ್ದು ಗರ್ಭದಿಂದ ಹೊರ ಬಂದ ಮೇಲೂ ಕೂಡ ಪ್ರಹ್ಲಾದನಿಗೆ ಮರಿಲಿಲ್ಲ. ಅದು ನಾರದರ ಶಕ್ತಿ ಅಂತಾರೆ. ಹಾಗಾಗಿ ಹೇಳೋರ ಶಕ್ತಿಯ ಮೇಲೆ ಕೇಳೋವನಿಗೆ ನೆನಪು ಜಾಸ್ತಿ ಉಳಿತದೆ. ಪ್ರಹ್ಲಾದ ಅದಕ್ಕೆ ಅದನ್ನು ಹೇಳ್ದ. ಮಹೀಯಸಾಂ ಪಾದರಜೋಭಿಷೇಕಾತ್, ಮಹಾತ್ಮರ ಪಾದದ ಧೂಳಿನಿಂದ ನಾನು ಪವಿತ್ರನಾದೆ. ಅವರ ಮುಖದಿಂದ ಬಂದ ವಾಣಿ ನಮ್ಮಮ್ಮನ ಗರ್ಭದೊಳಗಿದ್ದಾಗ ಕೇಳಿದ್ದು ಇವತ್ತಿಗೂ ನೆನಪಿದೆ. ಅದನ್ನೇ ನಿಮಗೆ ಹೇಳ್ತಿದ್ದೇನೆ ದೈತ್ಯ ಬಾಲಕರೇ, ಶ್ರವಣ ಭಕ್ತಿ ಬಹಳ ಮುಖ್ಯ ಅಂತಂದ. ಹಾಗಾಗಿ ಶ್ರವಣ ಬಹಳ ಶ್ರೇಷ್ಠವಾದ ಮೆಟ್ಲು. ದೇವರಲ್ಲಿ ಭಕ್ತಿ ಮೂಡಿಸ್ಕೊಳ್ಳಿಕ್ಕೆ ಅದೊಂದು ಸೋಪಾನ ಅಂತಾರೆ. ಕೀರ್ತನಂ ವಿಷ್ಣೋಹೋ, ಕೀರ್ತನಂ ಭಗವಂತನ ಬಗ್ಗೆ ಹೆಚ್ಚೆಚ್ಚು ಶ್ರವಣ ಮಾಡಿದಂತೆ ಕೀರ್ತನನೂ ಮಾಡಬೇಕು. ಬಾಯಿ ತುಂಬ ಪರಮಾತ್ಮನ ನಾಮ, ಪದ್ಯ, ಪದ, ಶಾಸ್ತ್ರ, ವೇದ, ಸ್ಮೃತಿ, ಸ್ತೋತ್ರ ಎಷ್ಟು ಮಾಡಿದ್ದಾರೆ. ಸಾಗರದಷ್ಟಿದ್ದಾರೆ. ಸಾಗರವೂ ಕೂಡ ದೇವರ ಸ್ತೋತ್ರಗಳ ಮುಂದೆ 1/4 ಅಂತೆ. ಅಷ್ಟು ಭಗವಂತನ ಸ್ತೋತ್ರಗಳ ರಾಶಿ ಇದೆ. ಎಲ್ಲ ಭಾಷೆಗಳಿವೆ. ಎಲ್ಲ ದೇಶಗಳಲ್ಲಿ ಎಲ್ಲ ಭಾಷೆಗಳಲ್ಲೂ ದೇವರ ಸ್ತೋತ್ರಗಳಿದ್ದಾವಂತೆ. ಭಾರತದಲ್ಲಂತೂ ಎಷ್ಟೆಷ್ಟು ಭಾಷೆಗಳಲ್ಲಿ ಮಾಡಿದ್ದಾರೆ. ಯಾವುದಾದ್ರೂ ಒಂದು ಭಾಷೆ, ಯಾವುದಾದ್ರೂ ಒಂದು ಭಗವಂತನ ಪದ್ಯಗಳನ್ನು ದಿನಾ ಕೀರ್ತನೆ ಮಾಡ್ತಾ ಇರಬೇಕಂತೆ. ಹೊಸ ಹೊಸ ಕೀರ್ತನೆ. ಕೆಲವೊಮ್ಮೆ ಒಂದೇ ಹಾಡು ಇಟ್ಕೊಂಡ್ರೆ ತುಂಬ ಬೋರ್ ಆಗ್ತದೆ. ಬೇಡ, ಹೊಸ ಹಾಡು ತಗೋ. ಒಂದೇ ರಾಗ ಅಂದರೆ ಭಾಳ ಹೊತ್ತು ಹೇಳಲಿಕ್ಕಾಗಲ್ಲ, ಅದು ಎಲ್ಲೆಲ್ಲೋ ಎಳಿಲಿಕ್ಕೆ ಶುರು ಆಗ್ತದೆ. ಬೇರೆ ರಾಗ ತಗೋದು. ಎಷ್ಟು ರಾಗಗಳಿವೆ, ಎಷ್ಟು ತಾಳ ಇದೆ, ಎಷ್ಟು ಹಾಡುಗಳನ್ನು ಮಾಡಿದ್ದಾರೆ, ಅವುಗಳನ್ನೆಲ್ಲ ಯೋಜಿಸಿ ಭಗವಂತನನ್ನು ಗಾನ ಮಾಡಲಿಕ್ಕೆ ಏನು ಸಮಸ್ಯೆ, ಅದನ್ನು ನೀವು ಮಾಡ್ರಿ ಅಂತಂತಾರೆ. ಶ್ರವಣಂ ಕೀರ್ತನಂ, ಕೀರ್ತನ ಅಂದರೆ ಸಂಕೀರ್ತನ, ಬಾಯಿ ತುಂಬ ಭಗವಂತನನ್ನು ಕೀರ್ತನ ಮಾಡೋದು. ಕೀರ್ತನಂ ವಿಷ್ಣೋಹೋ ಸ್ಮರಣಂ, ಆ ಭಗವಂತನ ಕೀರ್ತನ ಮಾಡಿ ಬಹಳ ಹೊತ್ತಾಗ್ತಾ ಇದೆ ಎಂದಾಗ ಬಾಯಿ ಸೋತೋಗ್ತದೆ, ಇನ್ನೂ ಸಿದ್ರೆ ಬಿಟ್ಬಿಡು. ಕಿವಿಗಳಿಂದ ಕೇಳೋದು ಕಠಿಣ ಆಗ್ತಾ ಇದೆ, ಇನ್ನು ಸಾಕು ಅಂತ ಅನಿಸಿದಾಗ ಸ್ವಲ್ಪ ಕಡಿಮೆ ಮಾಡು. ಒಬ್ಬಂಟಿಗನಾಗಿ ಕೂತ್ಕೊಂಡು ಸ್ಮರಣೆ ಮಾಡಲಿಕ್ಕೆ ಶುರು ಮಾಡಿ. ಸ್ಮರಣೆ ಮಾಡಲಿಕ್ಕೇನು ಫಿಸಿಕಲ್ ಆಯಾಸ ಇಲ್ಲ, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರ್ತದೆ. ಸ್ಮರಣೆ ಮಾಡಿದರೆ ಸಾಕು, ಅದು ಹೋಗಿಬಿಡ್ತದೆ. ಹಾಗಾಗಿ ಶ್ರವಣ ಕೀರ್ತನಕ್ಕೆ ದೈಹಿಕವಾಗಿ ಸ್ವಲ್ಪ ಕೆಲಸ ಇದೆ. ಆದರೆ ಸ್ಮರಣೆಗೆ ಮಾತ್ರ ದೈಹಿಕ ಕೆಲಸ ಇಲ್ಲ, ಮನಸ್ಸಿನ ಕೆಲಸ ಇದೆ. ನಿನ್ನೆ ಹೇಳಿದ ಹಾಗೆ ಭಗವಂತನ ಅನಂತ ರೂಪಗಳಿದ್ದಾವೆ. ರಾಮರೂಪ ಇದೆ, ಕೃಷ್ಣ ರೂಪ, ನಾರಾಯಣ, ವೇದವ್ಯಾಸ, ಕಪಿಲ, ಧನ್ವಂತರಿ, ಯಜ್ಞ, ಪರಶುರಾಮ, ದತ್ತಾತ್ರೇಯ, ಎಷ್ಟು ಭಗವದ್ ರೂಪಗಳಿವೆ. ಯಾವುದಾದ್ರೂ ಒಂದು ರೂಪವನ್ನು ಮನಸಾ ಸ್ಮರಣೆ ಮಾಡ್ತಾ ಬಾ. ಅವನ ಕಾರ್ಯಗಳನ್ನು, ಆ ಮಾಡಿದ ಕಾರ್ಯಗಳಿಂದ ಯಾರಿಗೆ ಲಾಭ ಆಯಿತು, ಯಾರ ಮೇಲೆ ಕರುಣೆ ತೋರಿದ, ಭಕ್ತವತ್ಸಲನೆ ಹೇಗೆ ಅನಿಸಿದ, ಕರುಣಾ ಸಮುದ್ರ ಹೇಗಾದ, ಇವುಗಳನ್ನು ನೀನೇ ಆಲೋಚನೆ ಮಾಡಿ. ಅದೇ ದೇವರ ಸ್ಮರಣೆ ಅಂದರೆ. ಸ್ಮರಣೆ ಅಂದರೆ ಪ್ರತ್ಯೇಕವಾಗಿ ಬೇರೆ ಏನೋ ಕಷ್ಟಪಡಬೇಕಾಗಿಲ್ಲ, ಭಗವಂತನ ಸ್ಮರಣೆ ಮಾಡಲಿಕ್ಕೆ. ಅದೊಂದು ಭಕ್ತಿಗೆ ಸಾಧನ ಅಂತಾರೆ. ಸ್ಮರಣಂ ಪಾದಸೇವನಂ. ಸರಿ, ಸ್ಮರಣೆನೂ ಬಹಳ ಹೊತ್ತಿನಿಂದ ಮಾಡ್ತಾನೆ ಇದ್ದೇನೆ ಅಂತ ಅನಿಸಿದರೆ ಸ್ವಲ್ಪ ಚೇಂಜ್ ಆಫ್ ವರ್ಕ್ ಅಂತಾರಲ್ಲ ಹಾಗೆ. ಚೇಂಜ್ ಆಫ್ ವರ್ಕ್. ಮನುಷ್ಯನಿಗೆ ಒಂದೇ ವರ್ಕ್ ಮಾಡ್ತಾ ಇದ್ದರೆ ಸ್ವಲ್ಪ ಜಾಮಿತ ಬರ್ತದೆ, ಆಲಸ್ಯ ಬರ್ತದೆ. ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಮತ್ತೆ ಉತ್ಸಾಹ. ಪಾದ ಸೇವನಂ, ದೇವರ ಪಾದಗಳನ್ನು ದಿನಾ ಸೇವಿಸು ಅಂತಾರೆ. ಅಪ್ರಾಕೃತನಾದ ಶ್ರೀಹರಿಯ ಪಾದ ನಮಗೆಲ್ಲಿ ಸಿಗಬೇಕು, ಲಕ್ಷ್ಮಿಗೆ ಮಾತ್ರ ಸಿಗ್ತದೆ ಅಂತಂತಾರೆ. ಲಕ್ಷ್ಮಿ ಮಾತ್ರ ಮುಟ್ತಾಳೆ, ಇನ್ಯಾರು ದೇವರ ಪಾದ ಮುಟ್ಲಿಕ್ಕೆ ಆಗಲ್ಲ. ದೇವರ ಪಾದ ಮುಟ್ಟಬೇಕಾದ್ರೆ ಪಂಢರಾಪುರದ ವಿಠ್ಠಲನ ಸನ್ನಿಧಿಗೆ ಹೋಗಬೇಕು. ಅಲ್ಲಿಯೂ ಪಾದ ಸ್ಪರ್ಶ ಮಾಡಿಸ್ತಾರೆ. ಮೊದಲು ಮಾಡಿಸ್ತಿದ್ರು, ಈಗ ಅದನ್ನು ಬೇಡ ಅಂದಿದ್ದಾರೆ. ಅಷ್ಟು ಪಾದ ಸೌದು ಬಿಡುತ್ತೆ ಅಂತ, ಅಷ್ಟು ಸೌದು ಹೋಗಿಬಿಟ್ಟಿದೆ. ಹಾಗಾಗಿ ದೂರದಿಂದಲೇ ಮಾಡ್ರಪ್ಪ, ನಿಮ್ಮ ತಲೆ ಹಣೆ ಗಟ್ಟಿಸಿ ಪಾದ ಸವಿತಾ ಇದೆ. ಆದರೆ ಭಾಗವತದಲ್ಲಿ ಪಾದ ಸೇವನ ಅಂತಂದಿದ್ದಾರೆ. ಪಾದ ಅಂದರೆ ಏನರ್ಥ? ಪದಗಳ ಗುಂಪಿಗೆ ಪಾದ ಅಂತ ಹೆಸರಿದೆ ಸಂಸ್ಕೃತದಲ್ಲಿ. ಪದಾನಾಂ ಸಮೂಹ ಪಾದಂ, ತಸ್ಯ ಸೇವನಂ ಪಾದ ಸೇವನ. ದಿನನಿತ್ಯ ಭಗವಂತನ
108 ನಾಮಗಳಿರುವ ಕೃಷ್ಣಾಷ್ಟೋತ್ತರ ಶತನಾಮಗಳೇ ಪದ. ಅವುಗಳನ್ನು ಹೇಳ್ತಾ ಇದ್ರೆ ಅದು ಪಾದಸೇವನ ಅಂತ ಅರ್ಥ. ಅಥವಾ ವಿಷ್ಣು ಸಹಸ್ರನಾಮ 1000 ಪದಗಳಿದ್ದಾರೆ. ಒಂದಲ್ಲ ಎರಡಲ್ಲ, ಎಷ್ಟು ಪದಗಳು? 1000 ಪದ. ಅವುಗಳನ್ನು ದಿನಾ ಶ್ರವಣ ಮಾಡಬೇಕು, ಹೇಳಬೇಕು ಅದನ್ನು. ಅವೇ ಪಾದಸೇವನ ಅಂದರೆ. ಅವುಗಳೂ ಚೆನ್ನಾಗಿ ಮಾಡಲಿಕ್ಕೆ ಅವಕಾಶ ಆಯಿತು, ಅಭ್ಯಾಸ ಆಯಿತು ಅಂತ ಅನಿಸಿದರೆ ಸ್ವಲ್ಪ ಅದಕ್ಕಿಂತ ಮೇಲಿನ ಲೆವೆಲಿನ ಪಾದಸೇವನೆ ಹೇಳ್ತಾರೆ ಹಿರಿಯರು. ಪಾದಸೇವನ ಅಂದರೆ ಅರ್ಥ ಬಹಳ ಸೂಕ್ಷ್ಮ, ಬಹಳ ಅದ್ಭುತ. ಸಮಾಜದೊಳಗೆ ಯಾರೆಲ್ಲ ಇದ್ದಾರೆ ಸಾಧ್ಯವಾದಷ್ಟು ನಮ್ಮಿಂದ ಅವರಿಗೆ ಉಪಕಾರ ಆಗುವ ಹಾಗೆ ನಡ್ಕೊಂಡ್ರೆ ಅದೇ ಪಾದಸೇವನ ಅಂತ. ಪಾದ ಅಂತಂದರೆ ಸಂಸ್ಕೃತದಲ್ಲಿ 1/4 ಅಂತ ಅರ್ಥ. ಕನ್ನಡದಲ್ಲೂ 1/4 ಅಂತ ಇದೆ. 1/4 ಅಂಶ ಅಂತ ಕರೀತಾರಲ್ಲ, 1/4 ಅಂಶ ಅಂತ. ಇಡೀ ಪ್ರಪಂಚದ ಜೀವರಾಶಿಗಳೆಲ್ಲ ಭಗವಂತನ ಶಕ್ತಿಯ ಮುಂದೆ 1/4 ಅಂಶ ಅಂತ ಪುರುಷ ಸೂಕ್ತ ಹೇಳ್ತದೆ. ಪಾದೋಸ್ಯ ವಿಶ್ವಾ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಅಸ್ಯ ಭೂತಾನಿ ಪಾದಃ. ಈ ಪುರುಷನಾಮಕ ನಾರಾಯಣನಿಗೆ ಭೂತಾನಿ ಜೀವರಾಶಿಗಳೆಲ್ಲ ಪಾದಃ 1/4 ಅಂಶದಷ್ಟಿದ್ದಾರಷ್ಟೇ ಅಂತ ಹೇಳಿದೆ. ಹಾಗಾದರೆ ನಮ್ಮಿಂದ ಪಾದಸೇವನೆ ನಡಿಬೇಕು ಅಂದ್ರೆ ಅರ್ಥ ಬೇರೆ ಏನಲ್ಲ, ದೇವರ ಸೃಷ್ಟಿಯಲ್ಲಿ ಬಂದ ಎಲ್ಲ ಪ್ರಾಣಿ ಪಕ್ಷಿ ಪಶು ಮನುಷ್ಯ ಅವರಿಗೆಲ್ಲ ಉಪಕಾರ ಆಗುವ ಹಾಗೆ ನಡ್ಕೊಂಡ್ರೆ ದೇವರ ಸೇವೆ ಆಯ್ತಂತೆ. ತಸ್ಯ ಪ್ರಾಣ್ಯುಪಕಾರೇಣ ಪ್ರೀತೋ ಭವತಿ ಕೇಶವಃ. ಭಗವಂತ ಪ್ರೀತನಾಗೋದು ಯಾರಿಂದ? ಪ್ರಾಣ್ಯುಪಕಾರೇಣ. ಸಾಧ್ಯವಾದಷ್ಟು ನಮ್ಮಿಂದ ದೇವರ ಸೃಷ್ಟಿಯಲ್ಲಿ ಬಂದಂಥ ಪ್ರತಿಯೊಬ್ಬವರಿಗೂ ಸೇವೆ ಮಾಡಬೇಕಂತೆ. ಒಂದೊಂದು ಬೇರೆ ಅವರವರ ಅರ್ಹತೆಗೆ ಅನುಗುಣವಾಗಿ ಅದನ್ನು ಮಾಡುವ ಪ್ರಯತ್ನ ಮಾಡಬೇಕು. ಅದೇ ದೇವರಿಗೆ ಒಂದು ಸೇವೆ, ಅದು ಪಾದಸೇವನ ಅಂತ ಕರೀತಾರೆ. ಹಾಗಾಗಿ ಪಾದಸೇವನ ಅಂದರೆ ಬಹಳ ಅರ್ಥಗರ್ಭಿತ. ಅರ್ಚನಂ ವಂದನಂ ದಾಸ್ಯಂ. ಅರ್ಚನ ಭಕ್ತಿ. ನಮ್ಮ ಮನೆಯ ಅಂಗಳದಲ್ಲೇ ಬೆಳೆದಂತಹ ಲತೆಗಳ ಬಳ್ಳಿಗಳಲ್ಲಿ ಬೆಳೆದ ಹೂಗಳನ್ನು ತಂದು ದೇವರಿಗೆ ದಿನ ಅರ್ಚನೆ ಮಾಡಬೇಕು. ದಿನಕ್ಕೆ ಒಂದೊಂದು ಪುಷ್ಪ ಆದರೂ ಏರಿಸ್ಬೇಕು. ಒಂದು ಹೂವು ಭಗವಂತನ ಮುಂದೆ ಏರಿಸಿದ್ರು ಅದು ಅರ್ಚನಾ ಅಂತ ಆಗ್ತದೆ. ಆ ಹೂರಾಶಿಗಳೆಲ್ಲ ಕಾಯ್ತಾ ಇರ್ತವೆ ಬೆಳಗ್ಗೆ, ಯಾವಾಗ ನನ್ನ ತೊಗೊಂಡು ದೇವರ ಪಾದಕ್ಕೆ ಇಡ್ತಾನಪ್ಪ, ನನಗೆ ಅರ್ಚನೆ ಮಾಡ್ತಾನೆ ಇವನು ಅಂತ ಪ್ರಯತ್ನ ಪಡ್ತದೆ. ಇದು ಒಂದರ್ಥ. ಆಧ್ಯಾತ್ಮಿಕವಾಗಿ ಅರ್ಚನಾ ಅಂದರೆ ನಮ್ಮ ಮನೋಭೂಮಿಕೆಯಲ್ಲಿ ಬೆಳೆಯುವ ಸತ್ಯ, ತಪಸ್ಸು, ದಯಾ, ದಾನ, ಅಹಿಂಸಾ, ದಮ, ಶಮ ಇವುಗಳು ಹೂವುಗಳಂತೆ. ಇದೆಲ್ಲ ಮನೋಭೂಮಿಕೆಯಲ್ಲಿ ಬೆಳೆಯುವಂತಹ ಭಾವಪುಷ್ಪ ಅಂತ ಕರೀತಾರೆ ಹಿರಿಯರು. ಸತ್ಯ ಪುಷ್ಪಂ, ದಯಾ ಪುಷ್ಪಂ, ದಾನ ಪುಷ್ಪಂ, ತಪಸ್ತಥಾ ಅಂತಾರೆ. ಒಂದು ದಿವಸವೂ ನಾನು ಸುಳ್ಳು ಹೇಳಲ್ಲ, ಪ್ರಾಮಾಣಿಕನಾಗಿರ್ತೇನೆ, ಯಾವತ್ತೂ ಸುಳ್ಳು ಹೇಳಲಾರೆ ಅಂತ ನಮ್ಮನ್ನು ನಾವು ನಿರ್ಬಂಧ ಮಾಡಿಕೊಂಡು ಬದುಕು ಕಟ್ಕೊಳ್ಳೋದಿದೆಯಲ್ಲ, ಇದು ಸತ್ಯ ಅನ್ನೋ ದೇವರಿಗೆ ಅರ್ಪಣೆ ಮಾಡೋ ಪುಷ್ಪ ಅಂತ. ಇದೇ ಪುಷ್ಪ, ಇದಕ್ಕಿಂತ ದೊಡ್ಡ ಪುಷ್ಪ ಇಲ್ಲ. ಸತ್ಯ. ಇನ್ನೊಬ್ಬರಿಗೆ ಹಿಂಸೆ ಮಾಡಲ್ಲ, ಮಾತಿನಿಂದ ಮಾಡಲ್ಲ, ಮನಸ್ಸಿಗೆ ನೋವುಂಟು ಮಾಡಲ್ಲ, ದೇಹದಿಂದ ಮಾಡಲ್ಲ. ಹೀಗೆ ನಾವು ನಮ್ಮನ್ನು ನಿರ್ಬಂಧಿಸ್ಕೊಂಡ್ರೆ ಭಗವಂತನಿಗೆ ನಾವು ಅರ್ಪಿಸುವ ನಮ್ಮ ಭಾವಪುಷ್ಪ ಅಂತ. ಅದೇ ಅಹಿಂಸಾ ಪ್ರಥಮಂ ಪುಷ್ಪಂ. ಅಹಿಂಸಾ ಅನ್ನೋ ಪುಷ್ಪ ದೇವರಿಗೆ ಬಹಳ ಇಷ್ಟ ಅಂತ. ಅಹಿಂಸೆಯ ಪುಷ್ಪ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ಇನ್ನೊಬ್ರಿಗೆ ಹಿಂಸೆ ಮಾಡಲ್ಲ, ಮಾತಿನಿಂದ ಮಾಡಲಿಲ್ಲ, ಕೃತಿಯಿಂದ ಮಾಡಲಿಲ್ಲ. ಇಂಥ ಪುಷ್ಪಗಳನ್ನು ದಿನಾ ಅರ್ಪಣೆ ಮಾಡಬೇಕಂತೆ. ದಾನ. ಯಾರಿಗಾದರೂ ಒಬ್ಬರಿಗೆ ದಿನಾ ನನ್ನ ಕೈ ಎತ್ತಿ ಒಂದು ಸ್ವಲ್ಪ ಆದರೂ ಸ್ವಲ್ಪ ದಾನ ಮಾಡು. ಯಾವುದಾದ್ರೂ ಅನ್ನದ ರೂಪದಲ್ಲಿ ಮಾಡು, ದ್ರವ್ಯದ ರೂಪದಲ್ಲಿ ಮಾಡು. ಎರಡೂ ಇಲ್ಲ ಅಂದರೆ ಒಳ್ಳೆ ಮಾತಿನ ರೂಪದಲ್ಲಿ ಆದರೂ ಮಾಡಬೇಕಂತೆ. ಬಿಡಬಾರ್ದು ನಾನಿವತ್ತು ದಾನ ಮಾಡಲೇಬೇಕು ಅಂತ ಒಂದು ಒಳ್ಳೆ ಮಾತು ಹೇಳಬೇಕು. ಅವ್ರು ಕೇಳ್ತಾರೋ ಬಿಡ್ತಾರೋ, ಫೋನ್ ಹಚ್ಚಿ ಆದರೂ ಹೇಳಬೇಕಂತೆ. ನಿಮಗೆ ಗೊತ್ತಿಲ್ಲ, ಒಂದು ಒಳ್ಳೆ ಮಾತು ಬಂದಿದೆ ಮಹಾಭಾರತದಲ್ಲಿ, ನನಗೆ ಅದು ಮೊನ್ನೆ ತಿಳಿದೆ ನಾನು ಅಂತ ಅವ್ರನ್ನ ಬಲವಂತಪಡಿಸಿ ಅವರಿಗೊಂದು ಒಳ್ಳೆ ಮಾತನ್ನು ಹೇಳಿಬಿಟ್ರೆ ಆವಾಗ ಬದಲಾಗದೇ ಇರ್ಬೋದು ವ್ಯಕ್ತಿ, ಇನ್ಯಾವಾಗಲೂ ಅವ್ರು ಬದಲಾಗ್ತಾರೆ, ಪರವಾಗಿಲ್ಲ, ನಾವಂತೂ ಅವರಿಗೆ ಮಾತಿನ ದಾನ ಮಾಡಿದ್ವಿ ಅಂತ ಅರ್ಥ ಅಂತ. ಇದನ್ನು ಋಷಿಗಳೆಲ್ಲ ಅಳವಡಿಸ್ಕೊಂಡದ್ದಕ್ಕೆ ಅವರೆಲ್ಲ ದೇವತೆಗಳ ಜೊತೆಗೆ ಮಾತಾಡೋ ಹಾಗಾಯ್ತಂತೆ. ದಾನ.
ದಮ ಅಂತ ಮತ್ತೊಂದು ಪುಷ್ಪ. ದಮ ಅಂದರೆ ಇಂದ್ರಿಯಗಳ ನಿಗ್ರಹ. ಸಾಧ್ಯವಾದಷ್ಟು ಇಂದ್ರಿಯಗಳನ್ನು ಹೋಗಬಾರ್ದ ಕಡೆಗೆ ಹೋಗದಂತೆ ನಿಯಂತ್ರಿಸೋದೇ ದೇವರಿಗೊಂದು ಪುಷ್ಪ ಅಂತ. ಅದು ಕಣ್ಣು ಬೇಡ ಬೇಡ ಅಂದರೂ ಅಲ್ಲೇ ಹೋಗ್ತಿರ್ತದೆ. ಆದರೆ ನಾವು ಅದನ್ನು ರಿಮೋಟ್ ಕಂಟ್ರೋಲ್ ಥರ ಮಾಡಬೇಕಂತೆ. ಟಿ ವಿ ರಿಮೋಟ್ ಸಿಕ್ಕಿದೆ, ಮೊಬೈಲು ಎಲ್ಲ ಅಲೆಕ್ಸಾ ಬಂದಾಗಿದೆ. ಈಗ ಎಲ್ಲ ಅಲೆಕ್ಸಾ ತಾನಾಗೆ ಬಾಯಲ್ಲಿ ಹೇಳಿದ ಕೂಡಲೇ ಆಫ್ ಆಗ್ತವೆ, ಆನ್ ಆಗ್ತವೆ, ಆಫ್ ಆಗ್ತವೆ, ಆನ್ ಆಗ್ತವೆ. ಸಮಸ್ಯೆ ಏನು ಅಂದರೆ ಮನೆಯಲ್ಲಿರೋ ಫ್ಯಾನಿಗೂ ರಿಮೋಟ್ ಬಂದಿದೆ. ಮನೆಯಲ್ಲಿರೋ ಫ್ಯಾನ್ ಆಫ್ ಅಂದರೆ ಆಫ್ ಆಗುವಂತಾಗಿದೆ. ಎಲ್ಲ ವಾಯ್ಸ್ ರೆಕಗ್ನೈಸ್ ಮಾಡ್ತಾವೆ. ಒಂದೇ ಸಮಸ್ಯೆ, ನಮ್ಮ ಒಳಗಿರೋ ಇಂದ್ರಿಯಗಳಿಗೆ ಮಾತ್ರ ಸರಿಯಾಗಿ ಅಲೆಕ್ಸಾ ಬಂದಿಲ್ಲ. ಅವು ಒಂದು ಕರೆಕ್ಟಾಗಿ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿಲ್ಲ ಅಷ್ಟೆ. ಈ ಸಮಸ್ಯೆಯನ್ನು ಬಗೆಹರಿಸ್ಲಿಕ್ಕೆ ಆಗ್ತಿಲ್ಲ. ಇದೇ ಅಧ್ಯಾತ್ಮದ ವ್ಯವಸ್ಥೆ. ಕಣ್ಣು ಹೋಗಬೇಡ ಅಂತ ಒಂದು ಸಲ ರಿಸ್ಟ್ರಿಕ್ಷನ್ ಹಾಕಿದರೆ ಹೋಗದಂತಾಯಿತು ಅಂದರೆ ಅದೇ ದಮ ಅಂತ ಅರ್ಥ. ಅದಕ್ಕೆ ದಮ ಪುಷ್ಪಂ. ನಿನ್ನ ಮನೋಭೂಮಿಕೆಯಲ್ಲಿ ದಮ ಅನ್ನೋ ಹೂವನ್ನು ಬೆಳೆಸು, ಇಂದ್ರಿಯಗಳ ನಿಗ್ರಹ. ಆ ಭಗವಂತನಿಗೆ ಆ ಪುಷ್ಪ ಅರ್ಪಣೆ ಮಾಡು ಅಂತ ಹೇಳ್ತಾರೆ. ಹೀಗೆ ಸತ್ಯ, ತಪಸ್ಸು, ದಾನ, ದಮ, ಶಮ. ಶಮ ಅಂತ ಒಂದು ಪುಷ್ಪ. ಶಮಃ ಪುಷ್ಪಂ ತಥಾ. ಶಮ ಅಂದರೆ ಏನರ್ಥ? ಶಮೋ ಮನ್ನಿಷ್ಠತಾ ಬುದ್ಧೇಹೇ. ಕೃಷ್ಣ ಹೇಳಿದ ಮಾತು. ಭಗವಂತನಲ್ಲಿ ನಿಶ್ಚಂಚಲ ಮಾಡಿಕೊಳ್ಳೋದೆ ಬುದ್ಧಿ. ಯಾವ ಕಾರಣಕ್ಕೂ ಪರಮಾತ್ಮನನ್ನು ಬಿಟ್ಟು ಅಗಲದಂತೆ, ಬಿಡದಂತೆ ಮಾಡಿಕೊಳ್ಳೋದಕ್ಕೆ ಶಮ ಅಂತ ಕರೀತಾರೆ. ಇದು ದೇವರಿಗೊಂದು ಅರ್ಪಣೆ ಮಾಡೋ ಪುಷ್ಪ ಅಂತ ಹೇಳಿದ್ದಾರೆ. ಇಂಥ ಭಾವಪುಷ್ಪಗಳನ್ನು ಭಗವಂತನಲ್ಲಿ ಅರ್ಚನೆ ಮಾಡಿದರೆ ಭಕ್ತಿಯ ಉದ್ರೇಕ ಆಗ್ತದೆ ಅಂತ ಪ್ರಹ್ಲಾದ ಅರ್ಚನಂ ವಂದನಂ ದಾಸ್ಯಂ. ವಂದನ ಅನ್ನೋ ಭಕ್ತಿ. ವಂದನ ಅಂದರೆ ನಮಸ್ಕಾರ ಅಂತ ಅರ್ಥ. ವದಿ ಅಭಿವಾದನ, ಸ್ತುತಿ, ನಮಸ್ಕಾರ. ದೇವರನ್ನು ನಮಸ್ಕರಿಸ್ಬೇಕಂತೆ ದಿನನಿತ್ಯ. ಯಾವಾಗ ಸಾಧ್ಯವಾಗ್ತದೋ ನಮಸ್ಕಾರ ಮಾಡ್ತಾ ಇರಬೇಕಂತ. ಆಗಾಗ ಯಾರ್ಯಾರಿಗೋ ಮಾಡ್ತಿರ್ತೇವೆ ನಮಸ್ಕಾರ ಅಂತ. ಮೊಬೈಲ್ ಸಿಕ್ಕರೆ ಚಿಹ್ನೆಯಲ್ಲಿ ನಮಸ್ಕಾರ. ಈಗೆಲ್ಲ ಒಂದು ಚಿಹ್ನೆ ಬಂದಿದೆ, ಅದು ಒತ್ತಿಬಿಟ್ರೆ ಅವರಿಗೆ ನಮಸ್ಕಾರ ಅಂತ ಅರ್ಥ. ಇವಾಗೆಲ್ಲ ಮೊಬೈಲ್ ಚಿಹ್ನೆಗಳಲ್ಲಿ ನಮಸ್ಕಾರ ಆಗಿದೆ. ದೇವರಿಗಂಥ ಒಂದು ಚಿಹ್ನೆ ಮಾಡಿಕೊಳ್ಬೇಕಲ್ಲ. ಒಂದು ಸಲ ಆದರೂ ತಲೆಬಾಗ್. ಏಕೋಪಿ ಕೃಷ್ಣಸ್ಯ ಸಕೃತ್ ಪ್ರಣಾಮ ದಶಾಶ್ವಮೇಧಾವಭೃತೇನ ತುಲ್ಯ. ದಿನಾ ಒಂದು ಭಗವಂತನಿಗೆ ನಮಸ್ಕಾರ ಮಾಡಿದರೆ 10 ಅಶ್ವಮೇಧ ಯಾಗ ಮಾಡಿದರೆ ಲಾಭ ಇದೆ ಅಂತ. ಒಂದು ಅಶ್ವಮೇಧ ಯಾಗ ಮಾಡಲಿಕ್ಕೆ ಆಗಲ್ಲ ಕಲಿಯುಗದಲ್ಲಿ. 10 ಅಶ್ವಮೇಧ ಯಾಗದ ಫಲ ಕೊಡ್ತೇನೆ ಅಂತ ಹೇಳಿದಾನೆ. ಎಲ್ಲ ಥರದ ಅಕೌಂಟ್ ಬ್ಯಾಲೆನ್ಸು ಪೂರ್ಣ ಗ್ರೋತಿಗೆ ಬರಬೇಕಾದ್ರೆ ದಿನಾ ದೇವರಿಗೆ ನಮಸ್ಕಾರ ಮಾಡಬೇಕಂತೆ. 10 ಅಶ್ವಮೇಧ ಯಾಗ ಮಾಡಿದರೂ ಪುನಃ ಸಂಸಾರದಲ್ಲಿ ಜನ್ಮ ಇದ್ದೇ ಇದೆ. ಕೃಷ್ಣನಿಗೆ ನಮಸ್ಕರಿಸಿದವನಿಗೆ ಪುನರ್ಜನ್ಮವೇ ಇಲ್ಲ ಅಂತ ಫಲ ಹೇಳಿದ್ದಾರೆ. ಹಾಗಾಗಿ ನಮಸ್ಕಾರ ಬಹಳ ವಿಶೇಷ. ಅದನ್ನೇ ವಂದನ ಭಕ್ತಿ ಅಂತ ಕರೀತಾರೆ. ವಂದನ ದೇವರು ಕಂಡ ಅಂತಲ್ಲ, ಕಾಣಲಿಲ್ಲ ಅಂತಲ್ಲ, ನಮ್ಮ ನಮಸ್ಕಾರ ಅಂತೂ ದೇವರು ತಗೊಳ್ತಾನೆ ಅಂತ ಎಲ್ಲ ಕಡೆ ನಮಸ್ಕಾರ ಮಾಡ್ತಾ ಇರಬೇಕಂತ. ಆ ರೀತಿ ಸ್ಮರಣೆ ಬರಬೇಕು. ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ದಾಸ್ಯ ಭಕ್ತಿ. ದಾಸ್ಯ ಅಂದರೆ ಅವನು ಈಶ, ನಾನು ಅವನಿಗೆ ಯಾವತ್ತಿದ್ರೂ ದಾಸ ಅನ್ನೋ ಒಳಗಡೆ ಭಾವ ಇರಬೇಕು. ದಾಸ ಅಂತ ಆ ಭಾವ ಯಾವಾಗಲೂ ಇರಬೇಕು. ದುಃಖ ಬರಲಿ, ಜ್ವರ ಬರಲಿ, ರೋಗಗಳ ಪೀಡೆ ಆಗಲಿ, ಬಡತನ ಬರಲಿ, ಇನ್ನೊಬ್ಬರಿಂದ ಅವಮಾನಗಳ ಮಾತು ಕೇಳಲಿ, ಏನಾದರೂ ಭಗವಂತ ನನ್ನ ಈಶ, ನಾನವನಿಗೆ ದಾಸ, ಈ ಭಾವ ಇರಬೇಕಂತ. ಸ್ವಲ್ಪ ಮನೆಯೊಳಗೆ ಒಂಚೂರು ಈಚೆ ಆಚೆ ಆದರೆ ಸಾಕು, ದೇವರ ಮೇಲೆ ಬೈಗಳು ಶುರು ಆಗ್ತದೆ. ಎಷ್ಟು ಪುರಾಣ ಕೇಳಿದೆ ನಾನು, ನನಗೇನು ನೋಡಲಿಲ್ಲ ದೇವರು, ನನ್ನ ಕಡೆಗೇನು ಹಾಕಲಿಲ್ಲ ತನ್ನ ದೃಷ್ಟಿ ಅಂತಂತೀವಿ. ಹೀಗೆ ಭಗವಂತನ ಬಗ್ಗೆ ಮಾಡಬೇಡ ಅಂತದೆ ಭಾಗವತ. ಆತ ನಿನ್ನ ಕಿಂಕರನಲ್ಲ, ನೀನವನು ಯಾವಾಗಲಿದ್ದರೂ ಕಿಂಕರನಾಗಿರಬೇಕು. ಅದು ಪರೀಕ್ಷೆ ಅಂತ ಭಾವಿಸಿ ಆ ದಾಸ್ಯವನ್ನು ಭಗವಂತನ ದಾಸ್ಯವನ್ನು ಸ್ವೀಕಾರ ಮಾಡಬೇಕು. ಆ ದಾಸ್ಯ ಭಕ್ತಿ ವಿಶೇಷ ಅಂತ ಹೇಳ್ತದೆ. ಗೋಪಿಕಾ ಸ್ತ್ರೀಯರು ಭಗವಂತ ಎಷ್ಟೇ ಪರೀಕ್ಷೆ ಮಾಡಿದರೂ ಅವನ ದಾಸ್ಯವನ್ನು ಬಿಡಲೇ ಇಲ್ಲಂತೆ. ಗೋಪಕನ್ಯೆಯರ ವಸ್ತ್ರವನ್ನು ಅಪಹರಿಸಿದ. ಅವರೆಲ್ಲ ಸ್ನಾನ ಮಾಡುವಾಗ ವಸ್ತ್ರ ಅಪಹರಿಸಿದ. ಅವರಿಗೆ ಹೇಳ್ತಾನೆ, ನೀವು ಬೇಕಾದ ಮಾಡ್ರಿ ವಸ್ತ್ರ ಕೊಡಲ್ಲ ಅಂತ.
ಆದರೆ ಅವರು ಯಾರು ಕೃಷ್ಣನನ್ನು ನಿಂದಿಸಲಿಲ್ಲಂತೆ. ನಮಸ್ಕಾರ ಮಾಡ್ರಿ ಅಂತ ಒತ್ತಾಯ ಮಾಡಿದ, ನಮಸ್ಕಾರನೂ ಮಾಡಿದ್ರಂತೆ. ಆಗಲೂ ಅವರು ನಿಂದಿಸಲಿಲ್ಲಂತೆ. ಕೃಷ್ಣನ ಪರೀಕ್ಷೆ ಇದು ಅಂತ ಭಾಗವತ ಹೇಳ್ತದೆ. ಅಪಹಾಸ ಮಾಡ್ತಾನೆ, ಕಾಲಿನಿಂದ ಎಡುವ ಹಾಗೆ ಕಾಲು ಕೊಡ್ತಾನೆ, ಬೀಳಿಸ್ತಾನೆ, ಬಿದ್ದು ತಾನು ನಗುತ್ತಾನೆ, ನನ್ನನ್ನು ಬೈತಾರ ಅಂತ ಪರೀಕ್ಷೆ ಮಾಡ್ತಾನಂತೆ ಭಗವಂತ. ವಸ್ತ್ರ ಕದೀತಾನೆ, ಕೊಟ್ಟಾಗೆ ಮಾಡಿ ಮತ್ತೆ ಕಸಗೊಳ್ತಾನೆ, ಬಡಿತಾನೆ, ಹೊಡಿತಾನೆ, ನಗಿಸ್ತಾನೆ, ಅಳಿಸ್ತಾನೆ, ನನ್ನೇನಾದರೂ ಬೈತಾರ ಅಂತ ಪರೀಕ್ಷೆ ಮಾಡ್ತಾನಂತೆ. ಇಷ್ಟಾದರೂ ಸ್ವಾಮಿ ಕೃಷ್ಣ ನೀನೇ ನಮ್ಮ ಈಶಾ ಅಂತ ಬಂದ್ರಲ್ಲ, ಇನ್ನು ನಿಮ್ಮನ್ನು ಬಿಡ್ಲಿಕ್ಕೆ ನನಗಾಗಲ್ಲ ಅಂತಾನಂತ ಆವಾಗ ಭಗವಂತ. ಈ ದಾಸ್ಯ ಭಕ್ತಿ ಬಹಳ ಮುಖ್ಯ ಅಂತದ, ಅದಕ್ಕೆ ಭಾಗವತ. ದಾಸ್ಯಂ ಸಖ್ಯಂ, ಅವನೇ ನನ್ನ ಸಖ ಅಂತ ಭಾವಿಸಬೇಕು. ದೇವರೇ ಕೃಷ್ಣನೇ ಸಖ, ಸದಾ ನಮಗೆ ಮಾರ್ಗದರ್ಶಕ. ಈ ಭಕ್ತಿ ಹಾಗೆ ಆತ್ಮನಿವೇದನ, ಎಲ್ಲರೊಳಗೆ ಯಾರಿದ್ದಾನೋ ನನ್ನೊಳಗೂ ಅವನೇ ಇದ್ದಾನೆ ಅನ್ನೋ ಭಾವ ಬಂದರೆ ಅದೇ ಆತ್ಮನಿವೇದನ. ಈ ಭಕ್ತಿಯನ್ನು ನೀವೆಲ್ಲರೂ ಮಾಡ್ರಿ ಅಂತ ದೈತ್ಯ ಬಾಲಕರಿಗೆ ಉಪದೇಶ ಮಾಡಿದ. ಈ ಭಕ್ತಿ ಪಾಠ ಕೇಳಿದ ಅಸುರ ಬಾಲಕರೆಲ್ಲ ಅಲ್ಲಿ ಇರಲೇ ಇರಲಿಲ್ಲಂತೆ. ಅವರ ಮನಸ್ಸೇ ಬೇರೆ ರೀತಿಯಾಗಿ ಪರಿಣಾಮ ಆಗಿ ತಾವು ಹಿಂದೆಲ್ಲ ಚಂಡಾಮರ್ಕರ ಪಾಠ ಎಲ್ಲ ದೂರ ಸರಿಸಿ ಅದನ್ನು ದೂರ ಮಾಡಿಕೊಂಡು ಹರಿಭಕ್ತಿ ತತ್ಪರರಾಗಿ ಹರಿ ಹರಿ ಗೋವಿಂದ ನರಹರಿ ಗೋವಿಂದ ಅಂತ ಹರಿಭಕ್ತಿಯ ಪರಾಕಾಷ್ಠತೆ ಮರೆತು ಬಿಟ್ರಂತೆ. ಇದು ಭಾಗವತದಲ್ಲಿ ಬರುವಂಥ ಒಂದು ಘಟ್ಟ. ಇಂಥ ಭಕ್ತಿಯನ್ನು ಭಗವಂತ ನಿರೀಕ್ಷೆ ಮಾಡ್ತಾನೆ ಅಂತ ತಿಳಿಸ್ತದೆ ಪುರಾಣ. ಇದು 7ನೇ ಸ್ಕಂದದಲ್ಲಿ ಬಂದ ಉಪಾಖ್ಯಾನ. ಇನ್ನು 8ನೇ ಸ್ಕಂದ ಭಾಗವತದಲ್ಲಿ ಹರಿಭಕ್ತರಾದ ಸ್ವಯಂಭೂ ಮನು ಇನ್ನಿತರ ಉಳಿದವರಿಗೆಲ್ಲ ತಾನು ತೋರಿಸಿದ ಕ್ಷಮಾ ಸಮುದ್ರತೆ, ಭಕ್ತವಾತ್ಸಲ್ಯದ ಗುಣಗಳನ್ನು ವರ್ಣನೆ ಮಾಡ್ತಾರೆ. ನಾಳೆ ದಿವಸ, ನಾಳೆ ಭಾನುವಾರ, ಆ 8ನೇ ಸ್ಕಂಧ ಹಾಗೂ 9, 10ರಲ್ಲಿ ಬಂದ ಕೆಲವು ಉಪಾಖ್ಯಾನಗಳನ್ನು, ಅಲ್ಲಿ ಬಂದ ತಾತ್ವಿಕ ಸಂದೇಶಗಳನ್ನು ತಿಳಿಯೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಎಲ್ಲರೂ ಸೇರಿದ್ದೇವೆ. ಒಂದು ಶ್ಲೋಕ ಹೇಳಿಕೊಡ್ತೇನೆ, ಒಂದು 5 ಬಾರಿ ಅದನ್ನು ಜಪಿಸಿ ದೇವರಲ್ಲಿ ಸಮರ್ಪಣೆ ಮಾಡೋಣ.